ಬೆಂಗಳೂರಲ್ಲಿ ನಿಮಗೆ ಸಿಗೋದು ಮಾತ್ರ ಅಲ್ಲ, ನೋಡಿದವ್ರು ಕೂಡ ಇರಲ್ಲ. ನಾನು ಒಂದೊಂದು ಫಿಶ್ ನಿಮ್ಗೆ ತೋರಿಸ್ತೀನಿ ವಿಡಿಯೋಲಿ. ಮೀನ್ ಹೆಸರು ಬಂದು ಆಲಿಗೇಟರ್ ಗಾರ್ ಅಂತಾರೆ ಸರ್. 2.5 to 3 feet ಸರ್. ಇದು ಬಂದು ಅಲ್ಬೈನೋ ಅರೋನಾ ಅಂತಾರೆ. ಹಿಂದೆ ಇರೋ ಅರೋನಾ ಎಲ್ಲರಿಗೂ ಗೊತ್ತಿರುತ್ತೆ, ಸಿಲ್ವರ್ ಅರೋನಾಸ್ ಅಂತಾರೆ, ಪಿರಾನಾ ಅಂತೀವಿ. ಪಾಕೂಸ್ ಅಂತಾರೆ, ಇಂಡಿಯನ್ ಪಿರಾನಾಸ್. ಇವೆಲ್ಲಾನು ಸಿಗುತ್ತೆ ನಮ್ಮ ಹತ್ರ. ನಿಜವಾದ ಪಿರಾನಾಸ್ ಸಿಗುತ್ತೆ ನನ್ನ ಹತ್ರ. ನೆಕ್ಸ್ಟ್ ತೋರಿಸ್ತೀನಿ ಒಂದು ಪಾಂಡು. ಬೆಂಗಳೂರಲ್ಲಿ ಯಾವನ ಹತ್ರನೂ ಇಲ್ಲ ಈ ತರ ಪಾಂಡು. ದಟ್ ಇಸ್ ಓಪನ್ ಚಾಲೆಂಜ್. ರಿವರ್ ಮಾನ್ಸ್ಟರ್ಸ್ ಅಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ವೆರೈಟಿ ಇದು. ಇದು ಎಷ್ಟು ಫೀಟ್ ಹೋಗುತ್ತೆ? ಇದು 13.5 feet ರೆಕಾರ್ಡೆಡ್ ಸೈಜ್. ಓ ಮೈ ಗಾಡ್. ಬ್ಯಾಸ್ ಅಂತಾರೆ. ಈ ಸೈಜ್ ಅಲ್ಲಿ ಯಾರು ನೋಡಿರಲ್ಲ. ಇವನ್ನೆಲ್ಲ ಚಿಕ್ಕ ಚಿಕ್ಕದ್ರಲ್ಲಿ ನೋಡಿರ್ತಾರೆ. 7 years. 7 years. ಓ ಮೈ ಗಾಡ್. ಇದು ಬ್ಯೂಟಿಫುಲ್. ಅದನ್ನ ನೋಡಿ, ಶಾರ್ಕ್ ನಾರ್ಮಲ್ ಇರಿಡೆಸೆಂಟ್ ಶಾರ್ಕ್ ಅಲ್ಲ ಅದು. ಶಾರ್ಕ್ ನೋಡಿ, ಅದೆಲ್ಲ ಫಾರೋನ್ ಶಾರ್ಕ್. ಇವನ್ ಬರ್ತಾವ್ ನೋಡಿ ಇವಾಗ. ರೇರೆಸ್ಟ್ ಆಫ್ ರೇರೆಸ್ಟ್. ನಾನು ಯೂಶುವಲಿ ಪ್ರೈಸಸ್ ಹೇಳಲ್ಲ. ಮಾನ್ಸ್ಟರ್ಸ್ ಅಲ್ಲ ಇವೆಲ್ಲ ಹುಡುಕ್ತಾ ಇರ್ತಾರೆ ನೋಡಿ. ಸೈಜು ಜಂಬೋ ಸೈಜ್ ಗೋಲ್ಡ್ ಸರ್. ಇವೆಲ್ಲ ಇಂಪೋರ್ಟೆಡ್. ಎಲ್ಲಿ ಸಿಗುತ್ತೆ ಈ ಕ್ವಾಂಟಿಟಿಯಲ್ಲಿ, ಈ ಕಲರು ಅಂದ್ರೆ ನೋಡಿ ನನ್ನ ಹತ್ರ ಅವೈಲೇಬಲ್ ಇರುತ್ತೆ ಕ್ವಾಂಟಿಟಿಯಲ್ಲಿ. ಚೌಚೌಸ್ ಅಲ್ಲಿ ಇದು ಬಂದ್ಬಿಟ್ಟು ಕೆನೆ ಕೋರ್ಸೋ ಅಂತ ಬ್ರೀಡ್ ಹೆಸರು. ವಿಸ್ಕಿ ಅಂತ, ಒನ್ ಆಫ್ ಮೈ ಫೇವರೇಟ್ ಡಾಗ್ಸ್. ರೇರ್ ವೆರೈಟಿ. I've kept him for me. Okay, he's a deformed shovel nose. So that is also a rare variety. ಬಾಯ್ ಹೇಳ್ಬಿಡಪ್ಪ. ಇಲ್ಲ. ಸರ್ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ನಾವು ಎಲ್ಲಿ ಬಂದಿರೋ ಅಂತ ತಿಳಿಸ್ಬಿಡಿ. ಶ್ಯೂರ್. ನನ್ನ ಹೆಸರು ಹಫೀಜ್ ಅಂತ. ನಾನು ಬೆಂಗಳೂರಲ್ಲಿ ಒಂದು ಮಾನ್ಸ್ಟರ್ ಫಿಶ್ ಡೀಲರ್. ನಾನು ನಮ್ಮ ಹತ್ರ ವಿಧವಾದ ಮಾನ್ಸ್ಟರ್ ಫಿಶಸ್ ಸಿಗುತ್ತೆ ಬೆಂಗಳೂರಲ್ಲಿ. ಎಲ್ಲಿ ನಾವು ಲೊಕೇಟೆಡ್ ಅಂದ್ರೆ ಬೆಂಗಳೂರಲ್ಲಿ ಪ್ರಸನ್ನ ಥಿಯೇಟರ್ GT ಮಾಲ್ ಅದ್ರ ಹಿಂಭಾಗ ಬರುತ್ತೆ ನನ್ನ ಶಾಪ್. ನಾವ್ ಏನ್ರಲ್ಲಿ ಫೇಮಸ್, ಏನೇನ್ ಮೀನುಗಳು ನಾನು ಇದ್ರಲ್ಲಿ ತೋರ್ಸಕ್ ಹೋಗ್ತಾ ಇದ್ದೀನಿ ಎಲ್ಲ ಬಂದು ವೆರಿ ವೆರಿ ರೇರ್ ಅಂದ್ರೆ ಬೆಂಗಳೂರಲ್ಲಿ ನಿಮಗ್ ಸಿಗೋದ್ ಮಾತ್ರ ಅಲ್ಲ, ನೋಡಿದವ್ರು ಕೂಡ ಇರಲ್ಲ. ನಾನು ಒಂದೊಂದು ಫಿಶ್ ನಿಮ್ಗೆ ತೋರಿಸ್ತೀನಿ ವಿಡಿಯೋಲಿ. ಐ ಆಮ್ ಶ್ಯೂರ್ ಯು ಆರ್ ಎಕ್ಸೈಟೆಡ್. ವೆರಿ ಮಚ್ ಎಕ್ಸೈಟೆಡ್ ಸರ್. Sure. We'll go through each one of my fishes. ಸೂಪರ್ ಸರ್. ಈಗ ಅದೇ ಸಾಕಷ್ಟು ಕಡೆ ಅದೇ ನಾರ್ಮಲ್ ಆಗಿ ಗೋಲ್ಡನ್ ಫಿಶ್, ಆ ಫಿಶ್, ಈ ಫಿಶ್ ಅಂತ ಇರುತ್ತೆ. ನಿಮ್ಮ ಹತ್ರ ಮಾನ್ಸ್ಟರ್ ಫಿಶ್ ತುಂಬಾ ಸ್ಪೆಷಾಲಿಟಿ ಇದೆ, ಅಲ್ಲಿ ಹಿಂದ್ ಕೂಡ ಕಾಣ್ತಾ ಇದೆ. ಓಕೆ, ಸೊ ನಾನು ತುಂಬಾ ಎಕ್ಸೈಟೆಡ್ ಆಗ್ತಾ ಇದ್ದೀನಿ. ಈಚ್ ಅಂಡ್ ಎವ್ರಿಥಿಂಗ್ ಒಂದೊಂದು ಫಿಶ್ ಬಗ್ಗೆ ನಮ್ಗೆ ಡೀಟೇಲ್ ಆಗಿ ತಿಳಿಸ್ಬಿಡಿ ಸರ್. ಖಂಡಿತವಾಗ್ಲು. ಸೊ ಫಸ್ಟ್ ಸ್ಟಾರ್ಟಿಂಗ್ ಏನ್ ತೋರಿಸ್ತಿದ್ದೀರಾ? ಶ್ಯೂರ್. ನಾನು ತುಂಬಾ ಟ್ಯಾಂಕ್ಸ್ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಟ್ಯಾಂಕ್ ನಿಮ್ಗೆ ತೋರ್ಸಕ್ ಹೋಗ್ತಾ ಇರೋದು ಒನ್ ಆಫ್ ಮೈ ಡಿಸ್ಪ್ಲೇ ಟ್ಯಾಂಕ್. ಟ್ಯಾಂಕ್ ಸ್ಪೆಷಾಲಿಟಿ ಏನು ಅಂದ್ರೆ ದೊಡ್ಡ ಮೀನು. ಯು ಕ್ಯಾನ್ ಈಸಿಲಿ ಸಿ ಈ ಮೀನೆಲ್ಲ ಬಂದು 3 feet ಇದೆ. ಕ್ಯಾನ್ ಯು ಬಿಲೀವ್ ದಟ್? 3 feet ಮೀನು. ಈ ಮೀನ್ ಹೆಸರು ಬಂದು ಆಲಿಗೇಟರ್ ಗಾರ್ ಅಂತಾರೆ ಸರ್. ಇದ್ರ ಮರಿಗಳು ನನ್ನ ಹತ್ರ ರೆಡಿಲಿ ಅವೈಲೇಬಲ್ ಇದೆ, ಅದನ್ನ ನಾನು ತೋರಿಸ್ತೀನಿ. ಇಂಥ ಮೀನುಗಳನ್ನ ತುಂಬಾ ಜನ ಹುಡುಕ್ತಾ ಇರ್ತಾರೆ, ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಲ್ಲ. ಅಂತವ್ರು ನೋಡಿ ಈ ವಿಡಿಯೋನ ನೋಡಿದವರು ನಮ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಬಂದು ನಮ್ ಶಾಪ್ ನಾನು ವಿಸಿಟ್ ಮಾಡ್ಬೋದು ಬೆಂಗಳೂರಲ್ಲಿ ಇದ್ರೆ. ಇದೆಲ್ಲ ನೋಡಿ, ಇದು ರೆಡ್ ಟೈಲ್ ಕ್ಯಾಟ್ ಅಂತಾರೆ ಸರ್. ಇವೆಲ್ಲ ರೇರ್ ವೆರೈಟಿ ಅಲ್ಲಿ ಬರುತ್ತೆ ಮಾನ್ಸ್ಟರ್ ಅಲ್ಲಿ. ಇದ್ರಲ್ಲೂ ರೇರ್ ವೆರೈಟೀಸ್ ನನ್ನ ಹತ್ರ ಇದೆ, ತೋರಿಸ್ತೇನೆ. ಇದೆಲ್ಲ ನೋಡಿ, ಒಂದೊಂದು ಅರೋನಾ ಬಂದು 2.5 to 3 feet ಸರ್. ಇದು ಬಂದು ಅಲ್ಬೈನೋ ಅರೋನಾ ಅಂತಾರೆ. ಹಿಂದೆ ಇರೋ ಅರೋನಾ ಎಲ್ಲರಿಗೂ ಗೊತ್ತಿರುತ್ತೆ, ಸಿಲ್ವರ್ ಅರೋನಾಸ್ ಅಂತಾರೆ. ಇವ್ನ್ ನೋಡಿ ರೇರೆಸ್ಟ್. ಈ ಸೈಜ್ ಅಲ್ಲಿ ಯಾರು ನೋಡಿರಲ್ಲ. ಇವೆಲ್ಲ ಸ್ನೇಕ್ ಹೆಡ್ ಅಂತೀವಿ. ಬ್ಯೂಟಿಫುಲ್ ಫಿಶ್. ಸೂಪರ್ ಆಗಿದೆ. ಫುಡ್ ಸರ್, ಫುಡ್ ಅಂದ್ರೆ ಏನ್ ಹಾಕ್ಬೇಕು? ಅದೇ ನೋಡಿ, ಇದು ಬಂದು ಯಾವ್ದು ವೆಜಿಟೇರಿಯನ್ ಅಲ್ಲ. ಈಚ್ ಫಿಶ್ ನೀಡ್ಸ್ ಮೀಟ್. ಸೊ ವಾಟ್ ಕೈಂಡ್ ಆಫ್ ಮೀಟ್? ಚಿಕನ್ ಹಾರ್ಟ್, ಪ್ರಾನ್ಸ್, ಚಿಕ್ ಫೀಡಿಂಗ್ ಫಿಶ್. ಸ್ವಲ್ಪ ಫಿಶಸ್ ಪೆಲೆಟ್ಸ್ ಅಲ್ಲಿ ಟ್ರೈನ್ ಆಗಿದೆ. ಸೊ ಒಂದ್ ಸ್ವಲ್ಪ ಫಿಶಸ್ ಗೆ ಮೀಟ್ ಬೇಕೇ ಬೇಕು. ಸೊ ಆತರ ಡಯಟ್ ಅಲ್ಲಿ ಇರೋವು ಇದೆ. ಸೊ ಕಸ್ಟಮರ್ ಪ್ರಿಫರೆನ್ಸ್ ಮೇಲೆ ಹೋಗುತ್ತೆ ಇದೆಲ್ಲ. ಓಕೆ ಸರ್. ಅದೇ ಈಗ ಏನ್ ಮಾಡೋದು ಅಂತಂದ್ರೆ ಈ ವಿಡಿಯೋ ಕೊನೆಗೆ ಫೀಡಿಂಗ್ ಕೂಡ ತೋರ್ಸೋಣಂತೆ ಯಾವ ತರ. ಖಂಡಿತವಾಗ್ಲು. ಸೊ ಇದ್ರಲ್ಲಿ ನೋಡಿ, ಇವರೆಲ್ಲ ಇಂಡಿಯನ್ ಪಿರಾನಾ ಅಂತೀವಿ. ಇಂಡಿಯನ್ ಪಿರಾನಾ, ಪಾಕೂಸ್ ಅಂತಾರೆ, ಇಂಡಿಯನ್ ಪಿರಾನಾಸ್. ಇವೆಲ್ಲಾನು ಸಿಗುತ್ತೆ ನಮ್ಮ ಹತ್ರ. ನಿಜವಾದ ಪಿರಾನಾಸ್ ಸಿಗುತ್ತೆ ನನ್ನ ಹತ್ರ. ಸೊ ಯಾರೇ ಎಂತ ರೇರ್ ವೆರೈಟಿ ಫಿಶಸ್ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ಒಂದು ಪಾಂಡು. ಬೆಂಗಳೂರಲ್ಲಿ ಯಾವನ ಹತ್ರನೂ ಇಲ್ಲ ಈ ತರ ಪಾಂಡು. ದಟ್ ಇಸ್ ಓಪನ್ ಚಾಲೆಂಜ್. ಬನ್ನಿ. ರೇರೆಸ್ಟ್ ಫಿಶಸ್ ನನ್ನ ಹತ್ರ ಇದೆ. ಎಲ್ಲ ಹ್ಯೂಜ್ ಸೈಜ್, ಬ್ಯೂಟಿಫುಲ್ ಪಾಂಡ್. ನೋಡಿದ್ದೀರಾ ನೀವು ಯಾವತ್ತಾದ್ರೂ ಇದು? ನೋಡಿಲ್ಲ ಸರ್, ಸೀರಿಯಸ್ ಆಗಿ ನೋಡಿಲ್ಲ.
ಇದೆಲ್ಲ ನೀವು ಲೈವ್ ಆಗಿ ನೋಡ್ಬೇಕು. ಯು ವಾಂಟ್ ಗೆಟ್ ದ ಎಕ್ಸ್ಪೀರಿಯನ್ಸ್ ನೋ, ಹಾ ಹಾ ವರ್ತ್ ವಾಚ್. ವಿ ಡೋಂಟ್ ಚಾರ್ಜ್ ಎನಿವನ್. ಸೊ ಇಲ್ಲಿ ಬನ್ನಿ ಇಲ್ಲಿ ನೋಡ್ಬೋದು. ಕಾಣ್ತಾ ಇದೆಲ್ಲ ಈ ಫಿಶ್ ಬಗ್ಗೆ ಸ್ವಲ್ಪ ನೋಡಿ, ಹೇಳಿ. ಒಂದೊಂದು ಫಿಶ್ ನಾನು ತೋರಿಸಿ ಹೇಳ್ತೀನಿ. ಇವನ್ ಇದಾನಲ್ಲ, ಹಾ ಹಾ ಫುಲ್ ವೈಟ್ ಇದೆ. ಅರಪೈಮಾ ಅಂತೀವಿ. ಹಾ ಹಾ ಓಕೆ, ಅರಪೈಮಾ ಅಂದ್ರೆ ರಿವರ್ ಮಾನ್ಸ್ಟರ್ಸ್ ಅಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ವೆರೈಟಿ ಇದು. ಇದು ಎಷ್ಟು ಫೀಟ್ ಹೋಗುತ್ತೆ? ಇದು 13.5 feet ರೆಕಾರ್ಡೆಡ್ ಸೈಜ್. ಓ ಮೈ ಗಾಡ್. ಓಕೆ, ಇವನ್ ಇವಾಗ ಈಸಿಲಿ 2.5 feet ಇರ್ತಾನೆ. ಹಾ 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 ವಾಟ್ ಯು ಆರ್ ಸೀಯಿಂಗ್ ನೌ, ಈಸಿಲಿ 2.5 feet. ಓಕೆ. ಇವನ್ ನೋಡಿ, ಇದು ಹೈಬ್ರಿಡ್ ಶೆವಲ್ ನೋಸ್ ಅಂತ. ಇದೆಲ್ಲ ಕ್ಯಾಟ್ ಫಿಶಸ್ ಅಲ್ಲೇ ರೇರ್ ವೆರೈಟಿ. ಇದು ನೋಡಿ, ಜಸ್ಟ್ ಶೋ ಯು, ನನ್ ಕೈ ಇಕ್ತಾ ಇರೋದು ಸೈಜ್ ತೋರ್ಸಕ್ಕೆ ನಿಮ್ಗೆ. ಹಾ, ಅದು ನೋಡಬಹುದು. ಸೈಜ್ ಮ್ಯಾಸಿವ್. ಇಟ್ಸ್ ಕಾಲ್ಡ್ ಪೀಕಾಕ್ ಬ್ಯಾಸ್. ಪೀಕಾಕ್ ಬ್ಯಾಸ್, ಮೊನಾಕುಲಸ್ ಪೀಕಾಕ್ ಬ್ಯಾಸ್ ಅಂತಾರೆ. ಈ ಸೈಜ್ ಅಲ್ಲಿ ಯಾರು ನೋಡಿರಲ್ಲ. ಇವನ್ನೆಲ್ಲ ಚಿಕ್ಕ ಚಿಕ್ಕದ್ರಲ್ಲಿ ನೋಡಿರ್ತಾರೆ. ಇದು ನೋಡಿ, ಇವೆಲ್ಲ ಚೆನ್ನಾಗಿ ಡಿಪ್ಲೋಗ್ರಾಮಾ ಅಂತೀವಿ. ರೇರ್ ವೆರೈಟಿ ಸ್ನೇಕ್ ಹೆಡ್ಸ್ ಇವೆಲ್ಲ. ನನ್ನ ಹತ್ರ ರೆಡಿಲಿ ಅವೈಲೇಬಲ್ ಇದೆ. ಇದು ಚಿಕ್ಕ ಸೈಜ್ ಅಲ್ಲೂ ಇದೆ. ಇವನ್ನೆಲ್ಲ ನೋಡಿ, ಟೈಗರ್ ಶೆವಲ್ ನೋಸ್ ಅಂತೀವಿ. ಈ ಸೈಜ್ ಅಲ್ಲಿ ನೋಡಿರಲ್ಲ. ಗೊತ್ತಾಗುತ್ತೆ. ಈ ಫಿಶ್ ಸ್ಪೆಷಾಲಿಟಿ ಏನ್ ಗೊತ್ತಾ? 7 years. 7 years. ಬ್ಯೂಟಿಫುಲ್. ಅದನ್ನ ನೋಡಿ, ಶಾರ್ಕ್ ನಾರ್ಮಲ್ ಇರಿಡೆಸೆಂಟ್ ಶಾರ್ಕ್ ಅಲ್ಲ ಅದು. ಶಾರ್ಕ್ ನೋಡಿ, ಅದೆಲ್ಲ ಫಾರೋನ್ ಶಾರ್ಕ್ಸ್. ಇವನ್ ಬರ್ತಾವ್ ನೋಡಿ ಇವಾಗ, ರೇರೆಸ್ಟ್ ಆಫ್ ರೇರೆಸ್ಟ್. ನಾನು ಯೂಶಲಿ ಪ್ರೈಸಸ್ ಹೇಳಲ್ಲ. ಇವನ್ನೆಲ್ಲ ಲಕ್ಷಾಂತರ ರೂಪಾಯಿ ಬೆಲೆ ಬಾಳ ಮೀನ್ ಇದೆಲ್ಲ. ಪ್ಲಾಟಿನಮ್ ಗಾರ್ ಅಂತಾರೆ. ಯಾರ ಹತ್ರನು ಬೆಂಗಳೂರಲ್ಲಿ ಇಲ್ಲ ಈ ಸೈಜ್. ಚಾಲೆಂಜರ್ ಬ್ಯೂಟಿಫುಲ್ ಫಿಶ್. ಏನ್ ಸರ್ ಇದು? ಪ್ರೀಮಿಯಂ ಗ್ರೇಡ್ ಸರ್. ಕರೆಕ್ಟ್ ಟೈಮಿಂಗ್ ಎಂಟ್ರಿ ಕೊಟ್ರಿ ಇದು. ಅದೇ ಹಿಂದೆ ಶಾರ್ಕ್ ಕೂಡ ಇದೆ. ಅವನ್ ಬಂದು ಪಾರೋನ್ ಶಾರ್ಕ್. ಅವೆಲ್ಲ ಏನು ಅಂದ್ರೆ ಆಲ್ಮೋಸ್ಟ್ 2 feet ಸೈಜ್ ಸರ್ ಈಚ್. ನೋಡಿ, ಇದು ರೆಡ್ ಟೈಲ್ ಗೊರಾಮಿ. ಇವರೆಲ್ಲ ರೇರು. ಒಂದೊಂದು ಫಿಶ್ ಚೂಸ್ ಮಾಡಿ ರೇರು. ನನ್ ಫೇವ್ರೆಟ್ ಹೈಬ್ರಿಡ್ ವೇಜಾ. ಇಲ್ಲೆಲ್ಲ ಕೈ ಇಟ್ಟು ನೋಡಿದ್ರೆ ನೋಡ್ಬೋದು ವೀಕ್ಷಕರೇ, ಬ್ಯೂಟಿಫುಲ್ ಫಿಶಸ್. ನೀವು ಬೆಂಗಳೂರಲ್ಲೇ ಇದ್ರೆ ನೀವು ಮಿಸ್ ಮಾಡ್ಕೊಂತ ಇದ್ದೀರಾ. ಒಂದ್ಸತಿ ನನ್ ಅಂಗಡಿನ ಭೇಟಿ ಮಾಡಿ. ಯು ವಿಲ್ ಲವ್ ಇಟ್. ಈ ವಿಡಿಯೋ ನಾನು ಶೇರ್ ಮಾಡ್ತಾ ಇರ್ರಿ, ಜನರಿಗೂ ಗೊತ್ತಾಗ್ಲಿ ನಮ್ಮ ಹತ್ರ ಈ ತರ ಕಲೆಕ್ಷನ್ಸ್ ಇದೆ. ತುಂಬಾ ಜನ ಬೆಂಗಳೂರಲ್ಲಿ ಗೊತ್ತಿರಲ್ಲ ಅವ್ರಿಗೆ ಈ ತರ ಒಂದು ಶಾಪ್ ಇದೆ. ಈ ಮೀನುಗಳನ್ನ ಬೇರೆ ಕಡೆಯಿಂದ ತರಿಸ್ಕೊಂತ ಇರ್ತಾರೆ. ನಂದು ಇಂಪೋರ್ಟೆಡ್ ಅಲ್ವಾ ಸರ್? ಹೌದು, ನಂದು 99% ಇಂಪೋರ್ಟೆಡ್. ಹಿಂಗೇನು ಇಕ್ಕಿದೀನಿ ಒಂದ್ ಸ್ವಲ್ಪ. ಓಕೆ, ಅದು ಬಿಟ್ರೆ ಲೈಕ್ ಲಕ್ಸುರಿ ಪ್ರೀಮಿಯಂ ಫಿಶಸ್ ನಿಮ್ಮ ಹತ್ರ ಸಿಗೋದು. ಹೌದು. ಸೊ ನೋಡ್ಬೋದು ವೀಕ್ಷಕರೇ. ಸರ್ ಈಗ ನೆಕ್ಸ್ಟ್ ಯಾವ ತೋರಿಸ್ತಿದ್ದೀರಾ? ಶೋರ್. ನಮ್ಮ ಹತ್ರ ಇದ್ರದ್ದು ಚಿಕ್ಕ ವೆರೈಟೀಸ್ ಇದೆ. ಇವಾಗ ನೋಡಿ, ಕ್ಯಾಟ್ ಫಿಶ್ 1, 2 ನೋಡಿರ್ತೀರಾ. ಈ ಟ್ಯಾಂಕ್ ಫೋಕಸ್ ಮಾಡಿ. ಲುಕ್ ಎಟ್ ದಿಸ್ ಟ್ಯಾಂಕ್. ಇದು ಬಂದು ಒಂದು ಶಾಲೋ ಟ್ಯಾಂಕ್. ಈ ತರ ಟ್ಯಾಂಕ್ಸ್ ಕೂಡ ನಾವು ಮಾಡ್ತೇವೆ. ಇದ್ರಲ್ಲಿ ನೋಡಿ, ನಾನು ಕ್ಯಾಟ್ ಫಿಶ್ ತೋರಿಸ್ತೇನೆ. ನೋಡಿ ಎಷ್ಟವೆ. ಇದು ತೋರ್ಸಕ್ ಕಾರಣ ಏನು ಅಂದ್ರೆ, ಐ ಆಮ್ ನಾಟ್ ಅ ಸ್ಮಾಲ್ ಡೀಲರ್ ಹೂ ವಿಲ್ ಡೀಲ್ ವಿತ್ 1-2 ಫಿಶಸ್. ದೇರ್ ಆರ್ ಪೀಪಲ್ ಹೂ ಆರ್ ಲುಕಿಂಗ್ ಫಾರ್ ಹೋಲ್ಸೇಲ್. ಶಾಪ್ ಕೀಪರ್ಸ್ ಇರ್ತಾರಲ್ಲ ಸರ್, ಅವ್ರಿಗೆ ಗೊತ್ತಿರಲ್ಲ ಈ ತರ ಫಿಶಸ್ ಎಲ್ಲಿ ಹೋಲ್ಸೇಲ್ ತಗೋಬೇಕು ಅಂತ. ಅದು ಕೂಡ ನಾವು ಮಾಡ್ತೇವೆ. ಸೊ ಹೋಲ್ಸೇಲ್ ಕೂಡ ಪ್ರೊವೈಡ್ ಮಾಡ್ತೀರಾ? ಟು ಆಲ್ ಶಾಪ್ ಕೀಪರ್ಸ್ ಓನ್ಲಿ. ಕ್ವಾಂಟಿಟಿ ಮೇಲೆ ಹೋಗುತ್ತೆ ಪ್ರೈಸಿಂಗ್. ಹಾಬಿಸ್ಟ್ಗೆ, so if they are taking quantity, they can surely speak to me about pricing. I will do something for them. Super sir. So ಇನ್ನೊಂದ್ಸತಿ ಹೇಳ್ಬಿಡಿ ಸರ್, ಅಡ್ರೆಸ್ ಎಲ್ಲಿ ಬರುತ್ತೆ? Sure sir. GT Mall, ಮಾಗಡಿ ರೋಡ್, ಅದರ ಹಿಂಭಾಗ ಬರುತ್ತೆ ನನ್ನ ಶಾಪ್. ಗೂಗಲ್ ಅಲ್ಲಿ ಕೂಡ ವಾವ್ ಅಕ್ವಾಟಿಕ್ಸ್ ಅಂತ ಟೈಪ್ ಮಾಡಿದ್ರೆ ಸಿಗುತ್ತೀವಿ. ಆಮೇಲೆ ನನ್ನ ನಂಬರ್ ಕೂಡ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ. ಇಫ್ ದೇ ವಾಂಟ್ ಎನಿ ಲೊಕೇಶನ್ ಆರ್ ಎನಿಥಿಂಗ್ ಆಸ್ ಸಚ್ ಇಲ್ಲ, ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಲೊಕೇಶನ್ ಕಳಿಸ್ತೀನಿ. ಈಗ ಸಪೋಸ್ ಈಗ ವಿಡಿಯೋದಲ್ಲಿ ಅವ್ರು ನೋಡ್ಕೊಂಡು ಸರ್ ನಂಗೆ ಇದು ಬೇಕಂತಂದ್ರೆ ನೀವು ಅಲ್ಲಿಂದ ಕಳ್ಸ್ಕೋಬಹುದು. ಖಂಡಿತವಾಗ್ಲೂ. ದಟ್ಸ್ ಆರ್ ಸ್ಪೆಷಾಲಿಟಿ ಸರ್. ಗುಡ್ ದಟ್ ಯು ಬಾಟ್ ಇಟ್ ಅಪ್. ನಮ್ದು ಸ್ಪೆಷಾಲಿಟಿ ಏನು ಅಂದ್ರೆ, ವಿತ್ ಇನ್ ಬ್ಯಾಂಗ್ಳೂರ್ ಹೇಳ್ಬೇಕಂದ್ರೆ ನಾವು ಡನ್ಸೋ ಪೋರ್ಟರ್ ಮಾಡ್ಕೊಡ್ತೇವೆ. ಔಟ್ಸೈಡ್ ಬ್ಯಾಂಗ್ಳೂರ್ ಅವ್ರಿಗೆ ಬ್ಯೂಟಿಫುಲ್ ನ್ಯೂಸ್ ಏನು ಅಂದ್ರೆ, ನಾವು ಟ್ರೈನ್ ಅಲ್ಲಿ, ಬಸ್ ಅಲ್ಲಿ ಕಳಿಸ್ಕೊಡ್ತೇವೆ. ಸೊ ದೇ ಕ್ಯಾನ್ ಗೆಟ್ ದೆಮ್ ಲೈವ್ ಅರೈವಲ್ ಗ್ಯಾರಂಟಿ ಕೊಡ್ತೇವೆ. ಲೈವ್ ಅರೈವಲ್ ಗ್ಯಾರಂಟಿ ಕೊಡ್ತೇವೆ. ಏನಾದ್ರೂ ಮೀನಿಗೆ ತೊಂದ್ರೆ ಇಲ್ಲಂದ್ರೆ ಸತ್ತೋಗಿದ್ರೆ, then we will refund the amount for them. So ask ಕೇರೇ ಬೇಡ. Okay, and we are a reputed brand. Wow Aquatics is a well known brand. ನಮ್ ರೇಟಿಂಗ್ಸ್ ನೋಡ್ಬೋದು ನೀವು. ನನ್ನ ಹತ್ರ ವಿಧವಾದ ಮೀನುಗಳು, ದೊಡ್ಡ ಸೈಜ್ ಅಲ್ಲಿ ನೋಡಿ. ವೆರಿ ಮಾನ್ಸ್ಟರ್ಸ್ ಅಲ್ಲ, ಇವೆಲ್ಲ ಹುಡುಕ್ತಾ ಇರ್ತಾರೆ ನೋಡಿ ಸೈಜು. ಜಂಬೋ ಸೈಜ್ ಗೋಲ್ಡ್ ಸರ್. ಇವೆಲ್ಲ ಇಂಪೋರ್ಟೆಡ್. ಇವ್ ರ್ಯಾಂಚೋ ಅಂತಾರೆ. ಇಂಪೋರ್ಟೆಡ್ ರ್ಯಾಂಚೋಸ್ ಇದು. ಇಂಪೋರ್ಟೆಡ್ ಗೋಲ್ಡ್ಸ್. ಇದು ನೋಡಿ, ಇದು ಕ್ಲೌನ್ ಲೋಚ್ ಅಂತೀವಿ. ಸ್ಕೂಲಿಂಗ್ ಫಿಶ್ ಇದು. ಜೊತೆಲೇ ಓಡಾಡುತ್ತೆ. ಇವೆಲ್ಲ ರೇರ್ ವೆರೈಟೀಸ್ ಅಲ್ಲಿ ಬರುತ್ತೆ. ಇದೆಲ್ಲ ನನ್ನ ಹತ್ರ ಅವೈಲೇಬಲ್ ಇದೆ. ಯಾವ ತರ ಇದೆ ಅಂತ. ಓಕೆ ಸರ್, ನೆಕ್ಸ್ಟ್ ಈಗ ಯಾವ ತೋರಿಸ್ತಿದ್ದೀರಾ? ಎಲ್ಲಾರ್ಗು ಫೇವ್ರೇಟ್ ಆಗಿರೋದು ಏನು? ಅರೋವನ. ಮಾನ್ಸ್ಟರ್ ಅಂದ್ರೆ ಅರೋವನ ಅನ್ನೋದು. ಇದ್ರಲ್ಲಿ ನೋಡಿ ನೀವು, ನನ್ನ ಹತ್ರ ಅರೋವನ ಕ್ವಾಂಟಿಟಿ 1-2 ಅಲ್ಲ. ಇಲ್ಲಿ ಮೇಲೆ ಎಷ್ಟು ಮೀನುಗಳವೆ ನೋಡಿ.
ಇವೆಲ್ಲ ಚಿಕ್ಕ ಚಿಕ್ಕ ಸೈಜ್ ಇಂದ ಹಿಡಿದು ಹಂಗೆ ನೀವು ಝೂಮ್ ಔಟ್ ಮಾಡಿ ಈ ಟ್ಯಾಂಕ್ ಹೋದ್ರೆ ಇದ್ರಲ್ಲೆಲ್ಲ ದೊಡ್ಡ ದೊಡ್ಡ ಸೈಜು ಇದೆ. ನಮ್ ಸ್ಪೆಷಾಲಿಟಿ ಏನು ಅಂದ್ರೆ ಚಿಕ್ಕ ಮೀನ್ ಮಾತ್ರ ಅಲ್ಲ, ದೊಡ್ಡ ಮೀನುಗಳು ಕೂಡ ನಮ್ಮ ಹತ್ರ ಅವೈಲಬಲ್ ಇದೆ. ಅಂದ್ರೆ ವಿ ಮ್ಯಾಚ್ ಸೈಜಸ್, ವಿ ಸ್ಟಾರ್ಟ್ ಫ್ರಮ್ ಸ್ಮಾಲ್ ಟು ಬಿಗ್. ಸೊ ಎನಿ ಕಸ್ಟಮರ್ ವಿ ಕೇಟರ್ ದೇರ್ ನೀಡ್. ಏನೇ ಬೇಕಂದ್ರೇನು ಅವ್ರ ಇವಾಗ ದೊಡ್ಡ ರೋಣ ಇದೆ, ಅದ್ರ ಜೊತೆ ನಾನು ಒಂದು ಮೀನ್ ಹಾಕ್ಬೇಕು, ಅದಕ್ಕೆಲ್ಲ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಮ್ಮ ಹತ್ರ ರೆಡಿಲಿ ಅವೈಲಬಲ್ ಇರುತ್ತೆ. ಸರ್ ಲೈಫ್ ಸ್ಪೇನ್ ಏನು ಅಂತ? ಸರ್ ಇದೆಲ್ಲ ಒಂದು 15-20 ಇಯರ್ಸ್ ಬರುತ್ತೆ. ಹೌ ವೆಲ್ ವಿ ಮೇಂಟೈನ್ ಟ್ಯಾಂಕ್ ಸ್ಪೇಸ್, ಅದಕ್ಕೆ ಎಲ್ಲ ನೀವು ಇದು ಮಾಡ್ಕೊಡ್ತೀರಾ? ಗೈಡ್ ಮಾಡ್ಕೊಡ್ತೀರಾ ಯಾವ ತರ ಮೇಂಟೈನ್? ಖಂಡಿತವಾಗ್ಲು ನಮ್ ಕಸ್ಟಮರೇ ಆಗ್ಬೇಕು ಅಂತ ಏನು ಇಲ್ಲ, ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಎನಿ ಕ್ವೆಶನ್ ರಿಗಾರ್ಡಿಂಗ್ ಮಾನ್ಸ್ಟರ್ ಫಿಶಸ್, ಯಾಕಂದ್ರೆ ಐ ಸ್ಟಾರ್ಟೆಡ್ ಆಸ್ ಅನ್ ಹಾಬಿಯಿಸ್ಟ್. ಐ ನೋ ದ ಪೈನ್. ನಮ್ಗೇನು ಗೊತ್ತಿರ್ಲಿಲ್ಲ ಆ ಟೈಮಲ್ಲಿ, ನಮ್ಗೆ ಯಾರಿಗೆ ಕೇಳ್ಬೇಕು ಅಂತ ಗೊತ್ತಿರ್ಲಿಲ್ಲ. ಬಟ್ ಯು ಗೈಸ್ ಡೋಂಟ್ ನೀಡ್ ಟು ವರಿ, ಕಾಲ್ ಮೀ. ನನಗ್ ಗೊತ್ತಿರೋದು ವಾಟ್ ಐ ಹ್ಯಾವ್ ಲರ್ನ್ ಫ್ರಮ್ ದಿಸ್ ಹಾಬಿ. ಆಮೇಲೆ ಐ ಬಿಕೇಮ್ ಎ ಡೀಲರ್. ಬಿಫೋರ್ ದಟ್ ಐ ವಾಸ್ ಆಲ್ಸೋ ಅನ್ ಹಾಬಿಯಿಸ್ಟ್. ಸೂಪರ್ ಸರ್. ಸೊ ಎನಿ ಟೈಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನೆಕ್ಸ್ಟ್ ದೊಡ್ಡ ಫಿಶಸ್ ನೋಡಿಲ್ವಂದ್ರೆ ಏನ್ ಸರ್ ಇದು? ಸರ್ ದೊಡ್ಡ ದೊಡ್ಡ ಅರೋನಾ ಸಿಕ್ಕಿರ್ತಾರೆ ಮನೆಯಲ್ಲಿ, ಅವ್ರಿಗೆ ಅದ್ರ ಜೊತೆ ಏನ್ ಬಿಡ್ಬೇಕು ಅಂತ ಗೊತ್ತಿರಲ್ಲ. ಅಂತವ್ರಿಗೆ ನೋಡಿ ನಮ್ಮ ಹತ್ರ ದೊಡ್ಡ ದೊಡ್ಡ ಸೈಡ್ ಆಸ್ಕರ್ಸ್ ಇವೆಲ್ಲ 10 ಇಂದ ಹಿಡಿದು 12, 8 ಇವನ್ನೆಲ್ಲ ನೋಡಿ ಸೈಜ್ ಅದೇ ಮಾನ್ಸ್ಟರ್ ಅಂದ್ರೆ ಹೆಸರು ತಕ್ಕಂಗೆ ಇದೆ. ಇವೆಲ್ಲ ಬಂದು ಕಾಮನ್ ಫಿಶಸ್ ಇನ್ ಮಾನ್ಸ್ಟರ್ ಹಾಬಿ. ಆಸ್ಕರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ, ಪ್ಯಾರೆಟ್, ಆಸ್ಕರ್. ಓಕೆ, ಸೊ ನೋಡಬಹುದು ಚಿಕ್ಲೆಟ್ಸ್ ತುಂಬಾ ಜನ ಹುಡುಕ್ತಾ ಇರ್ತಾರೆ ಸರ್. ಚಿಕ್ಲೆಟ್ಸ್ ನನ್ನ ಹತ್ರ ನೋಡಿ ಕ್ವಾಂಟಿಟಿ, ಇವೆಲ್ಲ ಎ ಗ್ರೇಡ್ ಚಿಕ್ಲೆಟ್ಸ್. ತುಂಬಾ ಜನ ಹುಡುಕ್ತಾ ಇರ್ತಾರೆ, ಮಲಾವಿ ಚಿಕ್ಲೆಟ್ಸ್ ಬೇಕು ನನಗೆ, ಎಲ್ ಸಿಗುತ್ತೆ ಈ ಕ್ವಾಂಟಿಟಿಯಲ್ಲಿ, ಈ ಕಲರು ಅಂದ್ರೆ ನೋಡಿ ನನ್ನ ಹತ್ರ ಅವೈಲೇಬಲ್ ಇರುತ್ತೆ ಕ್ವಾಂಟಿಟಿಯಲ್ಲಿ. ಸೂಪರ್ ಆಗಿರುತ್ತೆ ಸರ್. ಓಕೆ, ಇದರಲ್ಲಿ ನೀವು ಈ ಟ್ಯಾಂಕ್ ನ ಝೂಮ್ ಇನ್ ಮಾಡಿ ಒಂದೊಂದು ಫಿಶ್ ನೋಡಿ ಎಷ್ಟು ಬ್ರೈಟ್ ಆಗವೆ. ಫುಡ್ ಎಲ್ಲ ಲೈಕ್ A to Z, ನೀವು ಅಂದ್ರೆ ಫುಡ್ ಇಲ್ಲಿಂದ ಹಿಡಿದು ಅಕ್ವೇರಿಯಂ ಎಲ್ಲ ಇಲ್ಲೇ ಸಿಗುತ್ತಲ್ಲ? ಅಬ್ಸಲ್ಯೂಟ್ಲಿ ಸರ್, A to Z ಒನ್ ಸ್ಟಾಪ್ ಶಾಪ್ ನಮ್ದು. ಅಲ್ಲಿ ಹಿಂದೆ ಒಂದು ಏನೋ ಅವರಲ್ಲ ಗುಂಪಲ್ಲಿ ನೋಡಿ, ಅವೆಲ್ಲ ಒಳ್ಳೆ ಸೈಜ್ ಅಲ್ಲಿ ಪೀಕಾಕ್ ಬ್ಯಾಸ್ ಸರ್. ತುಂಬಾ ಜನ ಹುಡುಕ್ತಾ ಇರ್ತಾರೆ ಈ ಸೈಜ್ ಅಲ್ಲೇ ಬೇಕು ನನಗೆ ಅಂತ. 7-8 ಇಂಚ್ ಪೀಕಾಕ್ ಬ್ಯಾಸ್ ಅವು. ಇವಾಗ ನೋಡಿದ್ರಲ್ಲ ಪಾಂಡ್ ಅಲ್ಲಿ ಒಂದು ದೊಡ್ಡ ಸೈಜ್, ಅದರದೇ ವೆರೈಟಿ ಇವ್ನ ಹುಡುಕ್ತಾ ಇರ್ತಾರೆ. ಇದು ಪ್ಯಾರೆಟ್ಸ್ ಜಂಬೋ ಸೈಜ್ ಇದೆ. ನೋಡಿ ಇಂಪೋರ್ಟೆಡ್ ಕ್ವಾಲಿಟಿ ಆಸ್ಕರ್ಸ್ ಸರ್. ಕಲರ್ ನೋಡಿ, ಕಲರ್ ಫುಲ್ ಬ್ರೈಟ್ ಆಗಿದೆ. ಐ ಕ್ಯಾನ್ ಈವನ್ ಟರ್ನ್ ಆಫ್ ದ ಲೈಟ್ ಫಾರ್ ಯು ಜಸ್ಟ್ ಟು ಶೋ ಯು ದಟ್ ದಿಸ್ ಇಸ್ ನಾಟ್ ಲೈಟ್ ಗಿಮಿಕ್. ಓಕೆನಾ, ಒಂದ್ ನಿಮಿಷ. ಸೊ ನೋಡ್ಬೋದು ವೀಕ್ಷಕರೇ ಯಾವ ತರ ಇದೆ ಅಂತ. ದಯವಿಟ್ಟು ನೋಡಿ, ಇವಾಗ್ಲು ಈ ಫಿಶಸ್ ಮೇಲೆ ಫೋಕಸ್ ಮಾಡಿ, ಎಲ್ಲಾರ್ದು ಕಲರೇಷನ್ ನೋಡಿ ಹಂಗೇನೆ ನಿಂತಿರುತ್ತೆ. ಸೂಪರ್ ಆಗಿದೆ ಸರ್. ಅಲ್ಲಿ ಹಿಂದೆ ನೋಡ್ಬೋದು ವೀಕ್ಷಕರೇ ಯಾವ ತರ ಇದೆ ಅಂತ. ಓಕೆ, ಲೈಟ್ ಆನ್ ಮಾಡ್ಬಿಡಿ ಸರ್. ಸೊ ವೀಕ್ಷಕರೇ, ಏನಾದ್ರು ವಿಡಿಯೋ ನೋಡ್ತಾ ಇದ್ದೆ ದಯವಿಟ್ಟು ವಿಡಿಯೋನ ಏನ್ ಮಾಡ್ಬೇಕು ಸರ್? ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಯಾವ್ದು ತೋರಿಸ್ತಿದ್ದೀರಾ ಸರ್ ನಮ್ಗೆ? ನೋಡಿ, ಇದರಲ್ಲಿ ಗ್ರೀನ್ ಟೆರರ್ಸ್ ಇದೆ. ಓಕೆನಾ, ಇದನ್ನು ತುಂಬಾ ಜನ ಹುಡುಕ್ತಾ ಇರೋಂತ ವೆರೈಟಿನೇ. ಇವೆಲ್ಲ ಅಮೆರಿಕನ್ ಚಿಕ್ಲೆಟ್ಸ್ ಅಲ್ಲಿ ಬರುತ್ತೆ, ಸೌತ್ ಅಮೆರಿಕನ್ ಚಿಕ್ಲೆಟ್ಸ್. ಸೊ ನೀವು ಅಲ್ಲಿಂದನೇ ಇಂಪೋರ್ಟ್ ಮಾಡ್ಕೊಂಡು? ಇಲ್ಲ, ಡೈರೆಕ್ಟ್ ಆಗಿ ಅಲ್ಲಿಂದ ಬರಲ್ಲ. ಇವೆಲ್ಲ ಬ್ರೀಡ್ ಆಗೋ ಜಾಗಗಳು ಬೇರೆ. ಅಲ್ಲಿದು ಇವ್ರದ್ದು ಬೇಸ್. ಓಕೆ, ಸೊ ಇವ್ರದ್ದು ಬ್ರೀಡರ್ಸ್ ಇಂದಾನೆ ನಾವು ಡೈರೆಕ್ಟ್ ಆಗಿ ಇಂಪೋರ್ಟ್ ಮಾಡಿಸ್ಕೊಂತೀನಿ. ಸೊ ಡೈರೆಕ್ಟ್ ಇಂಪೋರ್ಟ್ಸ್ ಒಂದ್ ಸ್ವಲ್ಪ ಇದೆ, ಡೈರೆಕ್ಟ್ ಡೀಲರ್ಸ್ ಇಂದಾನೆ ಇಂಪೋರ್ಟ್ ಮಾಡಿಸ್ತೀವಿ. ಸೊ ನೀವು ಕೆಳಗಡೆ ಟ್ಯಾಂಕ್ ಅಲ್ಲಿ ನೋಡಿದ್ರೆ, ಇವಾಗ ನಾನು ಹರಪೈಮ ಅಂತ ಇದ್ನಲ್ಲ, ತುಂಬಾ ಜನಕ್ಕೆ ಆಸಕ್ತಿ ಇರುತ್ತೆ ಈ ತರ ಮೀನುಗಳು ಈಸ್ಕೋಬೇಕು ಚಿಕ್ಕ ಸೈಜ್ ಅಲ್ಲಿ ಅಂತ. ಹತ್ರ ನೋಡಿ ಇವರೆಲ್ಲ ಅವೈಲಬಲ್ ಇದಾರೆ. ಹರಪೈಮ ಚಿಕ್ಕ ಸೈಜ್ ಅಲ್ಲಿ ತುಂಬಾ ಜನ ಹುಡುಕ್ತಾರೆ. ಇದೆಲ್ಲ ಎಲ್ಲಾ ಶಾಪ್ ಅಲ್ಲೂ ಸಿಗೋ ಐಟಮ್ ಅಲ್ಲ. ದೀಸ್ ಆರ್ ಆಲ್ ಪ್ರಿಡಿ ರೇರ್. ಪಕ್ಕದಲ್ಲೇ ನೋಡಿ ಸ್ನೇಕ್ ಹೆಡ್ಸ್, ಅವಾಗ್ಲೇ ನೋಡಿದ್ರಲ್ಲ ದೊಡ್ಡದು, ಹೌದು ಮರಿಗಳು, ಅದು ನನ್ನ ಹತ್ರ ಅವೈಲಬಲ್ ಇದೆ. ಸೂಪರ್ ಸರ್. ಮೇರೆ ಟ್ಯಾಂಕ್ ಅಲ್ಲಿ ಹಂಗೆ ಝೂಮ್ ಇನ್ ಮಾಡಿದ್ರೆ, ಸೊ ಹೋಲ್ಸೇಲ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಬಂದು ಒಂದ್ಸತ ಮೀಟ್ ಮಾಡಿ ಕಾಲ್ ಮಾಡ್ಬೋದು. ನೀವು A to Z ಎಲ್ಲ ಡೀಟೇಲ್ಸ್ ತಗೋಬಹುದು, ನೋಡ್ಬೋದು ಯಾವ ತರ ಇದೆ ಅಂತ. ನೋಡಿದ್ರೆ ಎಲ್ಲ ದೊಡ್ಡ ಫಿಶಸ್. ಇದ್ರಲ್ಲಿ ಪೀಕಾಕ್ ಬ್ಯಾಸ್ ಚಿಕ್ಕ ಸೈಜ್ ನೋಡ್ಬೋದು, ಸೆವರಮ್ಸ್ ಚಿಕ್ಕ ಸೈಜ್, ರೆಡ್ ಸ್ಪಾಟೆಡ್ ಸೆವರಮ್, ಇದು ಚಿಕ್ಕದು, ಇದು ರೆಡ್ ಟೈಲ್ ಕ್ಯಾಟ್ ಮರಿಗಳು, ಎಲ್ಲಾ ಸೈಜಸ್ ಅಲ್ಲಿ ಸರ್. ಯಾವ್ದು ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ ಅಂತ? ಅದೇ ಹೇಳಿದ್ನಲ್ಲ, 15-20 ಇಯರ್ಸ್, 10 ಇಯರ್ಸ್ ಡಿಪೆಂಡ್. ಗಾರ್ ಮರಿಗಳು, ಅಲಿಗೇಟರ್ ಗಾರ್ದು ಮರಿಗಳು ನೋಡ್ಬೇಕು ಅಂದ್ರೆ ನೋಡಿ, ಇದೆಲ್ಲ ನನ್ನ ಹತ್ರ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೂಡ ಸಿಗುತ್ತೆ. ಓಕೆ, ಸೊ ಅಲ್ಲೇ
ನೋಡ್ತಾ ಇರೋದು ಯಾವ್ದು ಅಲ್ಲಿ ಫಿಶ್ ಕಾಣ್ತಾ ಇರೋದು ಆಲಿಗೇಟರ್ ಗಾರ್ದು ಮರಿಗಳಿವು. ನೋಡ್ಬೋದು ಈ ಮರಿಗಳು ಯಾವ ತರ ಇದೆ ಅಂತ. ಏನ್ ಸರ್ ಇದು ಕಲೆಕ್ಷನ್ಸ್ ಅಂದ್ರೆ ಈ ತರ ಇರ್ಬೇಕು ನೋಡಿ. ಸೊ ತುಂಬಾ ಜನ ಹುಡುಕ್ತಾ ಇರ್ತಾರೆ ಸರ್, ಡಿಫ್ರೆಂಟ್ ಟೈಪ್ ಅದೇ. ಆಫ್ ಅರೋನಾಸ್ ಬೇಕು, ಹಾ, ಹಾ. ಡಿಫ್ರೆಂಟ್ ಟೈಪ್ ಆಫ್ ಫಿಶಸ್ ಲೈಕ್ ಲೆಮನ್ ಆಸ್ಕರ್ ಬೇಕು, ಹಾ ಹಾ ದೊಡ್ಡ ದೊಡ್ಡ ಆಸ್ಕರ್ಸ್ ಬೇಕು ಅಂತವ್ರಿಗೆ ಎಲ್ಲ ನೋಡಿ ನನ್ನ ಹತ್ರ ರೆಡಿ ಸ್ಟಾಕ್ಸ್. ಅಲ್ಲಿ ಅರೋನಾಸ್ ಐ ಹ್ಯಾವ್ ಲಾಟ್ ಆಫ್ ಟ್ಯಾಂಕ್ಸ್, ನಾನು ಎಲ್ಲಾ ಟ್ಯಾಂಕ್ಸ್ ಕರ್ಕೊಂಡು ಹೋಗಲ್ಲ. ತೋರ್ಸ್ಕೊಂಡ್ ಕುಂತ್ರೆ ಆಯ್ತು ನಾಳೆ ಆಗ್ಬಿಡುತ್ತೆ. ಯಾ, ಇದು ನೋಡಿ, ಇದು ಸಿ ಏಂಜಲ್ಸ್, ಇವೆಲ್ಲ ಬ್ರಾಕಿಶ್ ವಾಟರ್ ಇಂದ ಫ್ರೆಶ್ ವಾಟರ್ ಕನ್ವರ್ಟ್ ಆಗಿರೋ ಫಿಶಸ್. ಹಾ 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 ಇವು ಮೆರೈನ್ ಫಿಶಸ್ ಗೆ ಆಸೆ ಇರೋರು ಫ್ರೆಶ್ ವಾಟರ್ ಅಲ್ಲೂ ಸಾಕ್ಬಹುದು. ಅದರಲ್ಲೇ ವುಡ್ ಕ್ಯಾಟ್ ಫಿಶ್, ಅದೆಲ್ಲ ರೇರ್ ವೆರೈಟೀಸ್ Rare ಕ್ಯಾಟ್ ಫಿಶ್ ಗಳು. ಮೇಲೆ ಟ್ಯಾಂಕ್ ಅಲ್ಲಿ ಆಲ್ಬಿನೋ ಜೈಂಟ್ ಗೊರಾಮಿ ಅಂತಾರೆ, ಇವೆಲ್ಲ ಈಸಿಲಿ ಅರೌಂಡ್ 2 feet ಬೆಳೆಯುವಂತ ಫಿಶಸ್. 2 feet. ಇವೆಲ್ಲ ಅದ್ರ ಮರಿಗಳು. ಹಾ ಹಾ ನೀವು ಪಾಂಡಲ್ ನೋಡಿದ್ರಲ್ಲ, ಒಬ್ಬ 7 ವರ್ಷ ಅಂದಲ್ಲ, ಅವನು ಗೊರಾಮಿ ಆಕ್ಚುಲಿ. Okay. ಸಿಮಿಲರ್ ಟೈಪ್ ಆಫ್ ಫಿಶ್ ಆಲ್ಬೈನೋ ಅಲ್ಲಿ. ಓಕೆ, ಅವು ಸರ್ ಇಂಡಿಯನ್ ಪಿರಾನಸ್ ಅಂತಂದು ಎಲ್ಲೇ ತೋರಿಸಿದ್ರಲ್ಲ ಎಲ್ಲ. ಇದ್ರಲ್ಲಿ ಇದೆ ನೋಡಿ ಪಾಕೋಸ್, ಇದೆಲ್ಲ ಇಂಡಿಯನ್ ಪಾಕೋಸ್ ಅಂತೀವಿ. ಸೊ ಪಿರಾನ ರೇಂಜ್ ಅಲ್ಲಿ ಅವೇ ಕಾಮನ್, ವೆರಿ ಕಾಮನ್ ವೆರೈಟಿ ಇನ್ ಇಂಡಿಯಾ. ಸೊ ಅಂತವು ನಮ್ಮ ಹತ್ರ ಅವೈಲಬಲ್ ಇದೆ. ರೇರೆಸ್ಟ್ ಅಲ್ಲಿ ತುಂಬಾ ಫಿಶಸ್ ನನ್ನ ಹತ್ರ ಇದೆ. ಓಕೆ, ಇದ್ರಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಇವೆಲ್ಲ ಬಂದು ರೇರೆಸ್ಟ್ ಅಲ್ಲಿ ಬರುತ್ತೆ. ಹೂವಾರು ಅಂತೀವಿ, ಹಾ 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 ಹೂವಾರು ಚಿಕ್ಲೆಟ್. ಇದು ನಾನು ತುಂಬಾ ಜನ ಈ ಸೈಜ್ ಅಲ್ಲಿ ಹುಡುಕ್ತಾ ಇರ್ತಾರೆ, 5 to 6 inches ಅಲ್ಲ. ಅಂದ್ರೆ ಇದ್ರ ಎಷ್ಟು ಹೈಟ್ ಹೋಗುತ್ತೆ ಸರ್ ಇದು? ಇದು ಆಕ್ಚುಲಿ ಸೈಜ್ ಮೇಲೆ ಅಲ್ಲ. ಇವು ಹಾ, ಹಾ, ಮಾನ್ಸ್ಟರ್ ಫಿಶ್ ಅಂದ್ರೆ, ಮಾನ್ಸ್ಟರ್ ಫಿಶ್ ಕಾನ್ಸೆಪ್ಟ್ ಇಸ್ ವೆರಿ ಸಿಂಪಲ್. ಒಂದು ಫಿಶ್ ಇನ್ನೊಂದು ಫಿಶ್ ನ ತಿಂದಿ ಬದುಕೋ ಅಂತ ವೆರೈಟಿ. ಹೌದು. ಸೊ ಇಂಥ ಫಿಶ್, ಎಲ್ಲಾ ಫಿಶ್, ಚಿಕ್ಕ ಫಿಶ್ ನ ತಿಂದಿ ಜೀವ ಮಾಡೋ ಅಂತ ವೆರೈಟಿ ಇದು. ಹಾ, ಸೊ ಹಾ. ಇದ್ರಲ್ಲೇ ನೋಡಿ, ಕ್ಯಾಟ್ ಫಿಶ್ ನನ್ನ ಹತ್ರ ಬೇರೆ ಬೇರೆ ಸೈಜಸ್ ಎಲ್ಲೂ ಕೂಡ ಇದೆ. ಓಕೆ, ಇದು ನೋಡಿ ಸೆನೆಗಲ್ಸ್, ಇವು ಬೈಚರ್ ಅಂತೀವಿ, ಅವು ತರ ಇದೆಯಲ್ಲ. ಅಂಡರ್ ವಾಟರ್ ಡ್ರ್ಯಾಗನ್, ಇವೆಲ್ಲ ಸೆನೆಗಲ್ಸ್. ಇವೆಲ್ಲ ಬೇರೆ ಬೇರೆ ಸೈಜಸ್ ಅಲ್ಲಿ ನನ್ನ ಹತ್ರ ಅವೈಲಬಲ್ ಇದೆ, ಬೇರೆ ಬೇರೆ ವೆರೈಟೀಸ್ ಇದೆ. ತುಂಬಾ ಜನ ಹುಡುಕ್ತಾ ಇರ್ತಾರೆ ಇಂಥ ವೆರೈಟಿ. ನಾವೊಂದು ಮಾತು ಹೇಳ್ತೀನಿ ಸರ್, ಹೆಸರು ನಿಮ್ ಶಾಪ್ ಹೆಸರು ಬಂದ್ಬಿಟ್ಟು ವಾವ್ ಅಕ್ವಾಟಿಕ್. ಹೆಸರು ತಕ್ಕಂಗೆ ಇಲ್ಲಿ ಫಿಶ್ ಕೂಡ ಇಟ್ಟಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಸೊ ಅದೇ ನನಗೆ ಇನ್ನೊಂದು ಏನಂತಂದ್ರೆ, ಈ ಮಾನ್ಸ್ಟರ್ ಫಿಶ್ ಇಂದು ನೀವು ಒಂದು ಮಿತ್ ಏನಿದಿರಲ್ಲ, ಅದು ಬರ್ಸ್ಟ್ ಮಾಡಿಬಿಟ್ಟಿದ್ದೀರಾ. ಶ್ಯೂರ್ ಅದನ್ನ ನೀವು ಹೇಳಿದಕ್ಕೆ ಬ್ಯೂಟಿಫುಲ್. ನಾನು ಈ ಕಾನ್ಸೆಪ್ಟ್ ನಿಮ್ಗೆ ಹೇಳ್ತೀನಿ. Okay. ವೈ ಆಮ್ ಗೋನಾ ಟೆಲ್ ಯು ದಿಸ್ ಇಸ್, ತುಂಬಾ ಜನ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಂಡಿಯಾಲ್ ಕೂಡ ಈ ಮಾನ್ಸ್ಟರ್ ಫಿಶ್ ಮಿತ್ ಹೆಂಗ್ ಬಂದಿದೆ ಅವ್ರ ಮನ್ಸಲ್ಲಿ ಅಂದ್ರೆ, ಅರೋನಾ ಜೊತೆ ಬೇರೆ ಮೀನ್ ಇಕ್ಕಂಗಿಲ್ಲ, ಹಾ. ಅರೋನಾ ಮಾತ್ರ ಇಕ್ಬೇಕು, ಆ ಹೌದು. ಮಿತ್ ನ ಹೊಡೆದಾಕ್ಬೇಕು ಅಂತಾನೆ ನಾನು ಈ ವಿಡಿಯೋ ಮಾಡ್ಸಿರೋದು. ನೀವು ನೋಡಿ, ಇಲ್ಲೇ ಅರೋನಾ 3 ಜೊತೆಯಲ್ಲಿ ಬಿಟ್ಟಿದೀನಿ. ಹಾ, ಹಾ. ಓಕೆ, ಸೊ ದ ಮಿತ್ ಒಂದ್ ಅರೋನಾ ಮಾತ್ರ ಇದ್ರೆ ಓಕೆ, 2 ಅರೋನಾ ಬಿಟ್ರೆ ಜಗಳ ಮಾಡ್ಕೊಂತವೆ, ಅದಕ್ಕೆ 3 ಮೀನು, ಆತರ ಕಾನ್ಸೆಪ್ಟ್ ಇದೆ. ಹಾ, ಹಾ, okay. ಇದ್ರಲ್ಲೂ ನೋಡಿ, ನಾನು ಮಿಕ್ಸ್ ಬಿಟ್ಟಿದ್ರೇನು, ಐ ಮ್ಯಾಚ್ ದೇರ್ ಸೈಜಸ್. ಓಕೆ. ಸೊ ಸೈಜ್ ಮ್ಯಾಚಿಂಗ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಇನ್ ಮಾನ್ಸ್ಟರ್ ಫಿಶ್ ಹಾಬಿ. ಹಾ 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 ನೀವು ಆ ಪಾಂಡ್ ನಾನು ಫೋಕಸ್ ಮಾಡಿದ್ರೆ, ಒಂದೊಂದು ಫಿಶ್ ನಾನು ಸೈಜ್ ಮ್ಯಾಚ್ ಮಾಡಿದೀನಿ. ಸರ್, ಈ ಫಿಶ್ ಬಗ್ಗೆ ಹೇಳಿ. ಇದು ಇದು ಬಂದು ಎಲಿಫೆಂಟ್ ಜೈಂಟ್ ಗೊರಾಮಿ ಅಂತಾರೆ. 7 years ಅಂತ ಹೇಳಿದ್ರಲ್ಲ, ಇದೆ ಅಲ್ವಾ ಅದು? ಇದು ಇವಾಗ ಬಂದ ನೋಡಿ, ಇವ್ನು ರೇರೆಸ್ಟ್. ಇವನ್ ಬಂದು ಪ್ಲಾಟಿನಮ್ ರೆಡ್ ಟೇಲ್ ಕ್ಯಾಟ್ ಅಂತ. ಹ್ಮ್, ಹ್ಮ್. ದಟ್ ಇಸ್ ಆಲ್ಸೋ ವೆರಿ ರೇರ್ ಕ್ಯಾಟ್ ಫಿಶ್. ಇದು ಹೈಬ್ರಿಡ್ ಶೆವಲ್ ನೋಸ್ ಅಂತ. ಓಕೆ. These are all good sizes. Okay, they are easily around 20 inches plus, around 2 feet. So each fish is rare. ಸೂಪರ್ ಆಗಿದೆ ಸರ್. ಹ್ಮ್. ಇದು ಬಿಟ್ಟು ಮತ್ತೆ ಲೈಕ್ ಚಿಕ್ಕ ಚಿಕ್ಕ ಫಿಶಸ್ ಇರ್ಬೋದು, ಅದು ಎಲ್ಲ. Absolutely, sir. ನಮ್ಮ ಹಾಬಿ ಅಂದ್ರೆ, ನಾನು when I started my hobby, I started with goldfish, just like others, right? So it's not only monster fish with me. I have all different varieties. This is one of my floor, okay, where I have fishes. I'm gonna show you the other floor where I have common varieties in place like gold, koi, flowerons. Flowerons has become common now in India because each person wants a floweron. So I have different types of flowerons. Nodi ille head pops. Ivu flowerons. ಓಕೆ. ಫ್ಲವರಾನ್ ಹೆಡ್ ಪಾಪ್ಸ್ ಹುಡುಕ್ತಾ ಇರ್ತಾರೆ, ಫ್ರೈಸ್ ಹುಡುಕ್ತಾ ಇರ್ತಾರೆ. ನನ್ನ ಹತ್ರ ವಿಯೇಜಾಸ್ ಅವೈಲಬಲ್ ಇದೆ. ಪ್ಲೆಕೋಸೇ ನೋಡಿ, ನಾನು ಒಂದೊಂದು ಟ್ಯಾಂಕ್ ಫುಲ್ ಪ್ಲೆಕೋಸ್ ಇಟ್ಕೊಂಡಿದ್ದೀನಿ. ಮಾನ್ಸ್ಟರ್ ಫಿಶ್ ಹಾಬಿಲಿ ಪ್ಲೆಕೋಸ್ ಕೇಳ್ತಾ ಇರ್ತಾರೆ ಟ್ಯಾಂಕ್ ಕ್ಲೀನಿಂಗ್ಗೋಸ್ಕರ. ಸಕ್ಕರ್ ಫಿಶ್ ಅಂತ ಹೇಳ್ತಾರಲ್ಲ. ಹೌದೌದು. ಓಕೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ಸರ್. ಪ್ಯಾರೆಟ್ ಅಲ್ಲೇ ನೋಡಿ, ನನ್ನ ಹತ್ರ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾರೆಟ್ಸ್ ಇದೆ. ಇದರಲ್ಲಿ ಶಾರ್ಟ್ ಬಾಡಿ ಫ್ಲವರಾನ್ ಇದೆ, ನೋಡಿ ಸೆನೆಗಲ್ಸ್ ಮರಿಗಳಿವು. ತುಂಬಾ ಜನ ಹುಡುಕ್ತಾ ಇರ್ತಾರೆ ಆ ಸೈಜ್ ಅಲ್ಲಿ. ಇದ್ರಲ್ಲೇ ಬೇಜಾನ್ ವೆರೈಟಿ ಇದೆ. ಫೈರ್ ಮೌತ್, ಬ್ಲೂ ಅಕಾರ, ಪೋಲಾರ್ ಪ್ಯಾರೆಟ್, ಬ್ಲೂ ಸೋ ಮೆನಿ ವೆರೈಟೀಸ್. ಇದ್ರಲ್ಲಿ ನೋಡಿ, ಐ ಹ್ಯಾವ್ ಕಾಮನ್ ಆಸ್ಕರ್, ಸಿಕ್ಲೆಟ್ಸ್,
ಎಲ್ಲ ಮಿಕ್ಸ್. ಸೊ ಅದೇ ಈಗ ಮಾನ್ಸ್ಟರ್ ಫಿಶ್ ನೋಡಿದ್ವಿ, ಒಂದ್ ಸ್ವಲ್ಪ ಬರ್ಡ್ಸ್ ಕೂಡ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು, ಎಕ್ಸಾಟಿಕ್ ಬರ್ಡ್ಸ್. ನಮ್ ಸ್ಪೆಷಾಲಿಟಿ ಏನು ಅಂದ್ರೆ ರೇರ್ ವೆರೈಟಿಯಲ್ಲಿ ಏನೇನಿದೆ, those are all available with me. Everything I cannot keep it in one spot, so I have it in different places. But I'll show you my bird spot. I'll also share my ornamental fishes, which I have it in the other floor. ಆಮೇಲೆ ನನ್ನ ಹತ್ರ ನಾಯಿಗಳು ಕೂಡ ಇದೆ. I'll show you my personal bird too in this video. Sure sir, ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ಬನ್ನಿ ನೋಡೋಣ ಅಂತ. ಇದ್ರಲ್ಲಿ ನಮ್ ಡಾಗ್ಸ್ ನ ತೋರ್ಸೋಣ ಅಂತ ಸರ್. ನೋಡಿ, ಇದು ಕ್ಯಾನೆ ಕೋರ್ಸಾ, ವಿಸ್ಕಿ ಅಂತ ಹೆಸರು, ಇದು ಸಿಂಬಾ ಅಂತ. ಚೌಚೌ ಅಂತಾರೆ. ಬ್ಲಾಕ್ ರೇರ್ ಬರುತ್ತೆ ಚೌಚೌಸ್ ಅಲ್ಲಿ. ಇದು ಬಂದ್ಬಿಟ್ಟು ಕೆನೆ ಕೋರ್ಸೋ ಅಂತ ಬ್ರೀಡ್ ಹೆಸರು. ವಿಸ್ಕಿ ಅಂತ, ಒನ್ ಆಫ್ ಮೈ ಫೇವರೇಟ್ ಡಾಗ್ಸ್. ದೇ ಆರ್ ಮೈ ಪೆಟ್. ಸೊ ವಿ ಡೀಲ್ ವಿತ್ ಡಾಗ್ಸ್ ಟು, ಓನ್ಲಿ ಲೀಗಲ್ ಡಾಗ್ಸ್. ಯಾವ್ದೇ ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಯಾವ್ದು ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಸಿಗತ್ತಲ್ಲ, ಎಲ್ಲ A to Z ಸಿಗುತ್ತೆ. ಅಬ್ಸಲ್ಯೂಟ್ಲಿ. ತುಂಬಾ ಕ್ಯೂಟ್ ಆಗಿದೆ. ಅಂಡ್ ಆಚೆ ಕರ್ಕೊಂಡು ಹೋಗ್ಬೇಕು ಅಂತ. ಓಕೆ, ಕಮ್ ಬ್ಯಾಕ್, ಡೋಂಟ್ ವರಿ, ಸೂನ್. ಓಕೆ, ಸೊ ಒನ್ ಶೂಟ್ ಆದ್ಮೇಲೆ ಕರ್ಕೊಂಡು ಹೋಗಿ. ಶೋರ್ ಸರ್. ಡಾಗ್ಸ್ ನೋಡಿದ್ವಿ ನಾವು. ನೆಕ್ಸ್ಟ್ ಶೋರ್, ಇದು ನನ್ನ ಬರ್ಡ್ ಸೆಕ್ಷನ್ ಸರ್. ಸೊ ಇಲ್ಲಿ ವಿವಿಧವಾದ ಬರ್ಡ್ಸ್ ಇದೆ, ಕಾಕ್ಟೇಲ್ಸ್ ಇದೆ. ಕಾಕ್ಟೇಲ್ಸ್ ನೋಡಿ ಎಷ್ಟಿದೆ, ಕಾಕ್ಟೇಲ್ಸ್ ತುಂಬಿದೆ. ಸೊ ಯಾರು ಹುಡುಕ್ತಾ ಇದ್ರೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೂಡ ಕೊಡ್ತೀನಿ. ಅದೇ ಏನಂತಂದ್ರೆ ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ, ಲೈಕ್ ಹೋಲ್ಸೇಲರ್ಸ್ ತುಂಬಾ ಬೇಕಾಗಿದ್ದಾರೆ. ಯಾಕಂದ್ರೆ ರಿಟೇಲರ್ಸ್ ಅವರು ಇರ್ಬೋದು, ಬೇರೆ ಬೇರೆ ಊರುಗಳಿಂದ. ಬರ್ಡ್ಸ್ ಅಲ್ಲಿ ನಾನು ಯೂಶಲಿ ಹೋಲ್ಸೇಲ್ ಮಾಡೋದಿಲ್ಲ. ನಾನು ಆಲ್ರೆಡಿ ಹೋಲ್ಸೇಲ್ ಪ್ರೈಸಿಂಗ್ ಅಲ್ಲಿ ಇರುತ್ತೆ ರಿಟೇಲ್ ಕಸ್ಟಮರ್ಸ್. ಓಕೆ, ಸೊ ಅಂತವ್ರ ಮೇಲೆನೆ ನಮ್ ಪ್ರೈಮರಿ ಫೋಕಸ್, ಮೋಸ್ಟ್ಲಿ ಹಾಬಿಯಿಸ್ಟ್ ಅಂತವ್ರು ನನ್ನ ಕಾಲ್ ಮಾಡಿದ್ರೆ ಯು ಗೆಟ್ ಇಟ್ ಫಾರ್ ಅ ಡೀಸೆಂಟ್ ಡೀಲ್. ಇದರಲ್ಲೇ ನೋಡಿ ಕಾನ್ಯೂರ್ಸ್ ಇದೆ ವಿತ್ DNA. So I have pretty good bird collection. So if you're looking for something, you can. So ಇದು pigeons ಇದೆ. Yes. Okay. So ಅದೇ ನಿಮ್ದು ಇನ್ನೊಂದು ಕಲೆಕ್ಷನ್ ಇದೆ ಅಂತ ಹೇಳಿದ್ರಿ, ಪೆಟ್ ಬರ್ಡ್ ಇದೆ. Pet bird I'll introduce her. Her name is Maya. Okay. So I'll show it to you. Sure sir. So ಇದು ನಂದು ಇನ್ನೊಂದು ಫ್ಲೋರ್ ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ, ಇದು ಬಂದು ನೋಡಿ ನನ್ನ ಹತ್ರ ಎಲ್ಲಾ ಟೈಪ್ ಫಿಶಸ್. You can see this. These are all guppies. Imported guppies ಇದೆ, ಇಂಡಿಯನ್ ಗಪ್ಪೀಸ್ ಇದೆ. ಇದರಲ್ಲೇ ಡಿಫ್ರೆಂಟ್ ಟೈಪ್ಸ್. ಸ್ವಾಟ್ ಟೇಲ್ ಇದೆ ಇದ್ರಲ್ಲಿ ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಗಪ್ಪೀಸ್, ಪ್ಲಾಂಟ್ಸ್, ಪ್ಯಾರಡೈಸ್ ಗೊರಾಮಿ ಅಂತಾರೆ. ಇವೆಲ್ಲ ರೇರ್ ವೆರೈಟಿ ಬರುತ್ತೆ ಫಿಶಸ್. ಸಾಕಷ್ಟು ಇದೆ ಇಲ್ಲಿ ವೆರೈಟಿ. ತುಂಬಾ ಪ್ಲಾಂಟ್ಸ್. ನನ್ನ ಹತ್ರ ಬೀಟಾಸ್ ಒಂದು 100 ಮೇಲೆ ಇರುತ್ತೆ. ಸರ್ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ಸಾಕಷ್ಟು ಜನರಿಗೆ ಇವ್ರಿಗೇನಪ್ಪ ಬರೀ ಗ್ಲಾಸ್ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಶೋರ್. ಬೀಟಾಸ್ ಬಂದು ಒಂಥರ ಅಗ್ರೆಸಿವ್ ವೆರೈಟಿ. ಅದಕ್ಕೆ ನಾವು ಗ್ಲಾಸ್ ಅಲ್ಲಿ ಅದನ್ನ ಸಪರೇಟ್ ಆಗಿ ದೊಡ್ಡ ಟ್ಯಾಂಕ್ ಅಲ್ಲೂ ಇಡಬಹುದು. ಬಿಕಾಸ್ ನಾವು ಸೆಲ್ಲರ್ಸ್ ಆಗಿರೋದಕ್ಕೆ ಇದಕ್ಕೆ ಒಂದೊಂದಕ್ಕೆ ಇಂಡಿವಿಜುವಲ್ ಆಗಿ ಇಷ್ಟು ದೊಡ್ಡ ಟ್ಯಾಂಕ್ ಕೊಡಕ್ ಆಗಲ್ಲ. ಸೊ ವಿ ಕೀಪ್ ಇಟ್ ಇನ್ ಅ ವೈನ್ ಗ್ಲಾಸ್. ಓಕೆ, ಸೊ ಸಪೋಸ್ ಅದನ್ನ ಈಗ ಎರಡು ತಗೊಂಡು ಸಪರೇಟ್ ಆಗಿ ಇಡಬೇಕಾ ಅಥವಾ ಒಂದ್ರ ಸಪರೇಟ್ ಆಗಿ ಇಡಬೇಕು? ಬಿಕಾಸ್ ಮೇಲ್ಸ್ ಟೆಂಡ್ ಟು ಫೈಟ್. ವಿ ಆಲ್ಸೋ ಕಾಲ್ ದೆಮ್ ಫೈಟರ್ ಫಿಶ್. Beetles are called as fighter fish in India. So why they call them fighter is because they fight. So we tend to keep them separate, just like your flowerons. ಇಲ್ಲಿ ನೋಡಿ, flowerons ನಾವು ಸಪರೇಟ್ ಆಗಿ ಇಡೋದು. ಇವೆಲ್ಲ ತಾಯಿ ಸಿಲ್ಕ್, ಕಾಂಫಾ, ಇವೆಲ್ಲ ರೇರ್ ವೆರೈಟಿ ಸರ್. ಫ್ಲವರಾನ್ಸ್ ಅಲ್ಲೇ ನೀವು ನೋಡಿ, ಅರೋನಾ ರೇರೆಸ್ಟ್ ವೆರೈಟಿ. ಇದು 24K ಅಂತೀವಿ. ಫುಲ್ ಹೆಲ್ಮೆಟ್ ಇದು ವಿತ್ ಸರ್ಟಿಫಿಕೇಟ್. ಚಿಪ್ ಬರುತ್ತೆ, ಮೈಕ್ರೋ ಚಿಪ್ ಇರುತ್ತೆ. ಸ್ಕ್ಯಾನ್ ಅಂಡ್ ಗಿವ್ ಇಟ್ ಟು ದ ಕಸ್ಟಮರ್. Seriously. So that is one thing. See this guy, this monster. He's super rare, expensive fish. Is super red arona ಅಂತಾರೆ. So tanning ನಡೀತಾ ಇದೆ, tanning in process. ಇದು ಕಂಪ್ಲೀಟ್ ರೆಡ್ ಆಗಿ ಟರ್ನ್ ಆಗುತ್ತೆ ಸರ್ ಈ ಫಿಶ್. ಫುಲ್ ರೆಡ್ ಆಗುತ್ತೆ. ಆಲ್ಮೋಸ್ಟ್ ಹಿಂದಿಂದ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಯು ಕ್ಯಾನ್ ಸಿ ಇಟ್ ಫುಲ್ಲಿ ರೆಡ್ ಸ್ವಲ್ಪ ದಿನದಲ್ಲಿ. ಸೊ ಟ್ಯಾನಿಂಗ್ ಪ್ರಾಸೆಸ್ ಅಲ್ಲಿ ಇದೆ. ಇದು ನೋಡಿ ನನ್ನ ಮೇನ್ ಟ್ಯಾಂಕ್, ನನ್ನ ಅಲ್ಲೇ ಡಿಸ್ಪ್ಲೇ ಟ್ಯಾಂಕ್. ಇದು ನನ್ನ ಗೊತ್ತಿರೋರ್ಗೆಲ್ಲ ಗೊತ್ತಿದ್ದು. ಲುಕ್ ಅಟ್ ದೀಸ್ ಆಲ್ ಬಿಗ್ ಮಾನ್ಸ್ಟರ್ಸ್. ಇವನೇ ಗೊರಾಮಿ, ಅಲ್ಬೈನೋ ಜೈಂಟ್ ಗೊರಾಮಿ. ಅದ್ರಲ್ಲಿ ಚಿಕ್ಕದು ಒಂದಲ್ಲ ಹೈಬ್ರಿಡ್ ವೇಜ, ದೊಡ್ಡ ಅರೋನಾಸ್, ಇವೆಲ್ಲ ಸೇಲ್ಗೆ ಇರೋದು. ಎನಿ ಪರ್ಸನ್ ವಾಂಟ್ಸ್ ಇಟ್, ಲುಕಿಂಗ್ ಫಾರ್ ಮ್ಯಾಸಿವ್ ಫಿಶ್, ಬಿಗ್ ಫಿಶ್, ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಇನ್ನೊಬ್ಬನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇಲ್ಲಿ ಕಳ್ಕೊಂಡಿರೋ ತರ ಆಕ್ಟಿಂಗ್ ಮಾಡ್ತಾ ಇರೋನು ಇವನ್ ಬಂದು ಕ್ಯೂಟಿ ಅಂತ. One of my favorite. I've had him from years. In the namone. Yeah. So I have many other cats too. ನೀವು ನಮ್ಮ ಪ್ಲೇಸಿಗೆ ಬಂದ್ರೆ ಏನ್ ಬೆನಿಫಿಟ್ ಗೊತ್ತಾ? You can see everything at one place without paying anything. Okay, free of cost. The thing is ಏನಂತಂದ್ರೆ ಇಲ್ಲಿ ಬಂದ್ರೆ ಏನಾದ್ರು ಒಂದು ತಗೊಂಡು ಹೋಗ್ತಾರೆ. ಆ ತರ ತಗೊಂಡಿಲ್ವಂದ್ರೂ ನಮಗೆ ಬೇಜಾರಿಲ್ಲ. That is what I'm trying to say. Please don't buy anything. Visit once. You will love my shop.
My store is located behind Prasanna Theatre. Kindly share this video to others too, so that they also get to know about us. Okay. ನೀವು ಇದನ್ನ ನೋಡೋದ್ ಮಾತ್ರ ಅಲ್ಲ, ಇಟ್ಸ್ ಅ ವರ್ತ್ ಎಕ್ಸ್ಪೀರಿಯನ್ಸ್. ಸಮ್ಮರ್ ಟೈಮ್ ಇದು, ಯುಗಾದಿ ಹಬ್ಬ ಕೂಡ ಬರ್ತಾ ಇದೆ. ಐ ಗಿವ್ ಯು ಗುಡ್ ಡಿಸ್ಕೌಂಟ್ಸ್. ಪ್ಲೀಸ್ ಡೂ ವಿಸಿಟ್ ಮೈ ಶಾಪ್. ಸೂಪರ್. ಅಂಡ್ ಅದೇ ಮಾತಲ್ಲಿ ನೀವು ಮಾಯಾನ ಮೀಟ್ ಮಾಡ್ಸೋದು ನೋಡಿ, ಅವನ್ನ ಲಾಸ್ಟ್ ಅಲ್ಲಿ ಇಕ್ಕಿದ್ದೀನಿ. ಶಿ ಇಸ್ ಮೈ ಫೇವರೇಟ್ ಬರ್ಡ್. ಸೊ ಲೆಟ್ಸ್ ಗೋ ಟು ಮಾಯಾ ನೌ. ನೋಡಿ, ಇದರಲ್ಲಿ ರೇರ್ ವೆರೈಟಿ. ಇದು ಪ್ಯಾರೆಟ್ ಅಲ್ಲಿ ರೇರ್ ವೆರೈಟಿ ನೋಡಿ. ಇವನ್ ಟೈಗರ್ ಕಿಂಗ್ ಕಾಂಗ್ ಪ್ಯಾರೆಟ್ಸ್ ಅಂತೀವಿ. ಸ್ಯಾಂಟಾ ಕ್ಲಾಸ್ ಪ್ಯಾರೆಟ್ಸ್ ನೋಡಿ. ಇದು ಕಿಂಗ್ ಕಾಂಗ್ ಪ್ಯಾರೆಟ್ಸ್. ಮ್ಯಾಸಿವ್ ಫಿಶಸ್ ಸರ್. ಇವು ಬ್ಯೂಟಿಫುಲ್ ಟು ಲುಕ್ at them. And what about this? Is actually a rare variety. I've kept him for me. Okay, he's a deformed shovel nose. So that is also a rare variety. Flag tail ಅಂತಾರೆ ಇದಕ್ಕೆ, red flag tail. Rare. ಈ ಸೈಜ್ ಅಲ್ಲಿ ರೇರ್. ಈಸಿಲಿ 10 inch ಪ್ಲಸ್. ಇವ್ ನೋಡಿ, ಇಲ್ಲಿ ಟೈರ್ ಟ್ರ್ಯಾಕ್ ಈಲ್ ಅಂತೀವಿ. ಇವೆಲ್ಲ ಎಕ್ಸಾಟಿಕ್ಸ್ ಎಲ್ಲ ಬರೋದು. ಈಲ್ ಫಿಶ್. ಫೇವ್ರೆಟ್ ನೋಡಿ, ಬ್ಯೂಟಿಫುಲ್ ಈಸ್. ಇಟ್ಸ್ ಆಕ್ಚುಲಿ ಗೋಲ್ಡನ್ ಹೆಲ್ಮೆಟ್ ಕ್ರಾಸ್ ಬ್ಯಾಕ್. ಬ್ಯೂಟಿಫುಲ್. 5 years old ಅರೌಂಡ್ ಇವನು. ಓಕೆ. ಸೊ ಎಲ್ಲ ಫಿಶಸ್ ಎಲ್ಲ ಆಕ್ಚುಲಿ ಸೇಲ್ಗೆ ಇರೋದು. person who is interested. Yeah, only that guy is in my collection. Others are on sale. ಸೊ ಅದೇ ಈಗ ಮಾಯಾ one. So this is my Maya. Okay. My Maya girl. Is she scared or? No, she's very playful. It takes her time. Put that no. Wow. My favorite cheese. What is the height of that fish? ಇದು Cage, ಕೆಜಿ ಎಲ್ಲ ಸಪೋಸ್ ಈ ಬರ್ಡ್ ತಗೊಂಡ್ರೆ ಕೆಜಿ ಎಲ್ಲ ನಿಮ್ದೆ. ಒಂದ್ಸತಿ ಅಲ್ಲ, ಎಷ್ಟು ವಯಸ್ಸು ಇರ್ಬೋದು ಅನ್ಕೊಂಡಿದ್ದೀರಾ ಇವಳಿಗೆ? ಐ ಡೋಂಟ್ ನೋ, ಬಟ್ ಮೇ ಬಿ ಒನ್ ಇಯರ್ 2 year. ಅಷ್ಟು ಇಲ್ಲ ಸರ್. ಶಿ ಇಸ್ ಜಸ್ಟ್ 9 months. 9 months. 9 months ಈ ರೇಂಜಿಗೆ ಇರುತ್ತೆ. ಓಕೆ. I just recently got her. She's a lovely bird. Okay. Wow, nice. So people looking for these kind of birds. Yeah. Ellaru contact ಮಾಡಬಹುದು. But these all comes in the expensive range. They don't come cheap though. Yeah. So ನೋಡಬಹುದು. Can I just come and take a closer look? Sure sir. Okay, ನೋಡಬಹುದು. Like it. Yeah. She's very friendly. Only to people who know her. Strangers ಹತ್ರ ಒಂದು ಸ್ವಲ್ಪ weird ಇರ್ತಾರೆ. ಹೌದು ಗೊತ್ತು. ಸೊ ನೋಡ್ಬೋದು ವೀಕ್ಷಕರೇ ಯಾವ ತರ ಇದೆ ಅಂತ. ಸೊ ಹೌದು, ಇದು ಒರಿಜಿನ್ ಎಲ್ಲಿಂದ ಹೇಗೆ ಏನು ಅಂತ? ಇದೆಲ್ಲ ಅಮೆಝಾನ್ ಫಾರೆಸ್ಟ್ ಅಲ್ಲಿರೋ ಬರ್ಡ್ಸ್. ಮಕಾವ್ಸ್ ಅಲ್ಲೇ ತುಂಬಾ ವೇರಿಯಂಟ್ಸ್ ಇದೆ ಸರ್. ಇದು ಬಂದು ಬ್ಲೂ ಅಂಡ್ ಗೋಲ್ಡ್ ಮಕಾವ್ ಅಂತೀವಿ. ಬೊಲಿವಿಯನ್ ಬ್ಲೂ ಅಂಡ್ ಗೋಲ್ಡ್ ಮಕಾವ್. ಫೇಮಸ್. ಆಕ್ಚುಲಿ ಫೀಮೇಲ್. ವಿ ಗಾಟ್ ಟು ನೋ ವಿತ್ ಡಿಎನ್ಎ ಮಾಡಿಸಿದಕ್ಕೆ ಗೊತ್ತಾಗಿದ್ದು. ಕೆಪ್ಟ್ ಬ್ಯೂಟಿಫುಲ್ ನೇಮ್ ಫಾರ್ ಹರ್, ಮಾಯಾ ಅಂತ. ವಿ ಕಾಲ್ ಹರ್ ಮಾಯಾ. ಶಿ ಇಸ್ ಆಕ್ಚುಲಿ ಬ್ರಾಂಡ್ ಅಂಬಾಸಿಡರ್ ಫಾರ್ ವಾವ್ ಅಕ್ವಾಟಿಕ್ಸ್ ನೌ. She loves everyone. Sure sir. ಇಂತ ಬರ್ಡ್ಸ್ ನೀವು ನೋಡಬಹುದು. ಕ್ಯಾಟ್ಸ್ ನನ್ನ ಹತ್ರ ಬೇಜಾನ್ ಇದೆ. ಸೇಲ್ಸ್ ಕೂಡ ಅದೇ, ಲೈಕ್ ಸಪೋಸ್ ಈಗ ನೀವು ಹೇಳಿದ್ರಿ ಸೆಲೆಬ್ರಿಟೀಸ್ ಕೊಟ್ಟಿದ್ದೀರಾ, ಹೆಸರು ಕೂಡ ಹೇಳಕ್ ಆಗ್ತಾ ಇಲ್ಲ, ಆ ರೇಂಜ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಅದೇ ರೀತಿ ಈಗ ಮತ್ತೆ ಕಡಿಮೆ ಬೆಲೆಗೆ ಮತ್ತೆ ಸಾಕಷ್ಟು ಮಾನ್ಸ್ಟರ್ ಫಿಶ್ ಇರ್ಬೋದು, ಒಂದು ಹೋಲ್ಸೇಲ್ ಬೆಲೆಗೆ ಕೊಡ್ತಿದ್ದೀರಾ ಅಂತಂದ್ರೆ ದಟ್ ಇಸ್ ಆಲ್ಸೋ ಗ್ರೇಟ್. ಈಗ ಸರ್ ಲಾಸ್ಟ್ ಫೀಡಿಂಗ್ ಟೈಮ್ ಅದೊಂದು ತೋರಿಸ್ತೀನಿ. ಐ ಶೋ ಯು ಮೈ ಪಾಂಡ್ ಗೆ ಒಂದು ಫೀಡಿಂಗ್ ವಿಡಿಯೋ ಮಾಡಬೇಕು ಅಂತಿದ್ದೆ. ಗುಡ್ ದಟ್ ಯು ವಿಸಿಟೆಡ್. ಟುಡೇ ಇಸ್ ದ ರೈಟ್ ಟೈಮ್ ಟು ಫೀಡ್ ದೆಮ್. ಸೊ ಐ ವಿಲ್ ಶೋ ಯು ಹೌ ದೇ ಫೀಡ್ ಆಲ್ಸೋ. Okay. So Maya wants to say bye to you guys. Bye. Bye Elbudappa. Illa. Oh, Okay, so that's sweet. cute. So ಈಗ ಫೀಡಿಂಗ್ ಟೈಮ್ ಬಂತು. Sure. So before I feed them, I want to show you what I'm feeding. ಇದೆಲ್ಲ ಚಿಕನ್ ಹಾರ್ಟ್ ಚೆನ್ನಾಗಿ ತೊಳ್ದಿ ಕಟ್ ಮಾಡಿರೋ ಪೀಸಸ್. ಓಕೆ. ಸೊ ಅದು ಚರ್ಬಿ ಎಲ್ಲ ತೆಗೆದಿದ್ದೀರಾ ನೀವು? ಚರ್ಬಿ ಎಲ್ಲ ತೆಗೆದಿ ನೀಟ್ ಪೀಸಸ್. ಇದು ಇಷ್ಟುನು ಇವ್ರಿಗೆ ಓಕೆನಾ? So I'll show you how they feed. ಓಡಾಡ್ಕೊಂಡು ತಿಂತಾರೆ.
Okay. This is why these guys are called monsters. Huh? All see. Arapaima. You look at him. Vacuum rarest cleaner one. ತರ. ತಿನ್ ಖಾಲಿ ಮಾಡ್ಬಿಟ್ರಲ್ಲ. ಈಸಿಲಿ 1-1.5 kg ಮಾಂಸ ಇದು. ಓಕೆ. ಒನ್ ಟೈಮ್ ಫೀಡಿಂಗ್ ಇವರಿಗೆ. ಸೊ ಎವ್ರಿ 2 days ಒಂದ್ಸಲ ನೀವು ಫೀಡ್ ಮಾಡ್ತೀರಾ ಇದಕ್ಕೆ? ಹೌದು. ಈ ಮಾನ್ಸ್ಟರ್ಸ್ಗೂ ಹಾಕೋಣ. ಸ್ವಲ್ಪ ಅದು ಫೀಡ್ ಮಾಡ್ತಾರೆ ಅಂತ ಗೊತ್ತಾಗ್ತದೆ. ಇನ್ನೂ ಗೊತ್ತೇ ಆಗಿಲ್ಲ ಫೀಡ್ ಮಾಡಿರೋದು. ಓಕೆ. ಹಾ, ಇಷ್ಟು ದೊಡ್ಡ ಅಲಿಗೇಟರ್ ಗಾರ್ಡನ್ ಎಲ್ಲ ನೋಡಿರಲ್ಲ. ಇದೆಲ್ಲ ಈಸಿಲಿ 3 feet ನೋಡಿ. ಸೂಪರ್ ಸರ್. ಅದೇ ಈಗ ಏನು ವಾವ್ ಕ್ಯಾಟ್ವೇಸ್ ಇಂದ ನೀವು ಇದು ತಗೊಂಡ್ರಿ, ಫಿಶಸ್ ಎಲ್ಲ ತಗೊಂಡ್ರಿ, ಯಾವ ತರ ಎಕ್ಸ್ಪೀರಿಯನ್ಸ್ ಇತ್ತು ನಿಮ್ಗೆ ಅಂತ? ಸರ್ ಗುಡ್ ಎಕ್ಸ್ಪೀರಿಯನ್ಸ್, ಸ್ಪೀಚ್ಲೆಸ್ ಅವ್ರ ಬಗ್ಗೆ ಹೇಳಕ್ಕೆ. ತುಂಬಾ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಬಂದು ಅವ್ರ ಮನೆ ಒಳಗೆಲ್ಲ ಬಿಟ್ಕೊಂಡಿದ್ದಾರೆ. ಫಿಶ್ನ ಸಹ ತೋರಿಸಿದಾರೆ. ಅವ್ರ ಪ್ಯಾರೆಟ್ ಇದೆ ಅದು ತೋರಿಸಿದ್ದಾರೆ. ತುಂಬಾ ಎಷ್ಟೊತ್ತಿದ್ರು ಅವ್ರು ಏನು ಹೇಳೋದಿಲ್ಲ. ನಾವು ಒಂದು ಗೋಲ್ಡನ್ ಪರ್ಲ್ ಅರ್ವನ ಪರ್ಚೇಸ್ ಮಾಡಿದೀವಿ. ಬಟ್ ಈ ತರ ಮಾನ್ಸ್ಟರ್ ಫಿಶ್ ನಾವು ಬೆಂಗಳೂರಲ್ಲಿ ಎಲ್ಲೂ ಕೂಡ ನೋಡಿಲ್ಲ. ನೀವು ನೋಡ್ತಾ ಇರ್ಬೋದು. ನೀವು ಹಿಂದೆಗಡೆ ಎಲ್ಲಾ ಕಡೆ ಸುತ್ತಾಡಿದ್ವಿ. ಎಲ್ಲಾ ಕಡೆನೂ ಸುತ್ತಾಡಿದ್ವಿ. ಹನುಮನ್ ನಗರ, ಹೆಬ್ಬಾಳ, ಬೇರೆ ಕಡೆ ಆಲ್ಮೋಸ್ಟ್ ಅಲ್ಲಿ ವಿಜಯನಗರ, ಓಕೆ, ಎಲ್ಲಾ ಕಡೆ ಸುತ್ತಾಡಿದೀವಿ. ವಾವ್ ಅಕ್ವೇರಿಯಂ ಅಲ್ಲಿ ಇರೋ ತರ ಎಲ್ಲೂ ಫಿಶ್ ಈ ತರ ಕಲೆಕ್ಷನ್ಸ್ ಎಲ್ಲೂ ಎಲ್ಲೂ ಇಲ್ಲ. ಓಕೆ. ಸೊ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಿಗೆ ರೆಕಮೆಂಡ್ ಮಾಡ್ತೀರಾ ಹೇಗೆ ಅಂತ? ಬೇಜಾನ್ ಜನಕ್ಕೆ ಆಲ್ರೆಡಿ ಮಾಡಿದೀರಾ? ಓಕೆ ಓಕೆ. ಸೊ ಪಳ್ಯ, ಹೆಬ್ಬಾಳ ಎಲ್ಲಾ ಕಡೆಯಿಂದನೂ ಬರ್ತಾರೆ ಸರ್. ಸೊ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು ಇಲ್ಲಿ ಅಲ್ಲ? ಸೂಪರ್ ಆಗಿದೆ ಸರ್, ಹೇಳಕ್ ಆಗಲ್ಲ ಅಂತ ಎಕ್ಸ್ಪೀರಿಯನ್ಸ್ ಇದೆ. ಥ್ಯಾಂಕ್ ಯು. ಒಳ್ಳೆ ಫಿಶ್ ನಾವು ನೋಡಿದಿರೋ ಫಿಶ್ ಎಲ್ಲ ನೋಡಿದೀವಿ. ಹೌದಾ? ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ರಿವ್ಯೂ ಎಲ್ಲ ನೋಡಿದ್ವಿ ನಾವು, ತುಂಬಾ ಸೂಪರ್ ಆಗಿ ರಿವ್ಯೂ ಕೊಟ್ರು. ಓಕೆ. ಅಂಡ್ ಇನ್ನೊಂದು ಏನಂದ್ರೆ ಸರ್, ಈಗ ವಾವ್ ಅಕ್ವಾಟಿಕ್ಸ್ ಇದು ಇನ್ನೊಂದ್ಸಲ ಟೈಮಿಂಗ್ಸ್ ಹೇಳಿ, ಎಲ್ಲಿ ಬರುತ್ತೆ ಹೇಗೆ ಅಂತ ಅದು ಸ್ವಲ್ಪ ಡೀಟೇಲ್ ತಿಳಿಸ್ಬಿಡಿ. ಶ್ಯೂರ್ ಶ್ಯೂರ್ ಶ್ಯೂರ್. ಇಷ್ಟೊತ್ತು ನೋಡಿದಕ್ಕೆ ಧನ್ಯವಾದ. ಫಸ್ಟ್ ಆಫ್ ಆಲ್, ನಮ್ದು ಅಂಗಡಿ ಹೆಸರು ನಿಮ್ಗೆ ಗೊತ್ತಿರಬೇಕು, ವಾವ್ ಅಕ್ವಾಟಿಕ್ಸ್ ಅಂತ. ಇದು ಬಂದು ಪ್ರಸನ್ನ ಥಿಯೇಟರ್ ಇಲ್ಲ GT ಮಾಲ್ ಅದ್ರ ಹಿಂಭಾಗ ಬರುತ್ತೆ. ಎನಿ ಅಡ್ರೆಸ್ ಏನಾದ್ರು ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅದಂದ್ರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಗೆ ಲೊಕೇಶನ್ ಕಳಿಸ್ಕೊಡ್ತೀವಿ. ಆಮೇಲೆ ನಮ್ದು ಸ್ಪೆಷಾಲಿಟಿ ಮರಿಬೇಡಿ, ವಿತ್ ಇನ್ ಬ್ಯಾಂಗ್ಳೂರ್ ಪೋರ್ಟರ್ ಮಾಡ್ತೀವಿ. ಇಂಡಿಯಾ ಎಲ್ಲೇ ಇದ್ರೂ ನಾವು ಶಿಪ್ಮೆಂಟ್ ಮಾಡ್ಕೊಡ್ತೀವಿ ನಿಮ್ಗೆ. ಲೈವ್ ಅರೈವಲ್ ಗ್ಯಾರಂಟಿ ಇರುತ್ತೆ. ಸೊ ಎನಿ ಮಾನ್ಸ್ಟರ್ ಫಿಶ್ ಖರೀದಿ ಮಾತ್ರ ಅಲ್ಲ, ನೋಡೋದಕ್ಕೆ ಬರಬೇಕು ಅಂದ್ರೂ ವಿಸಿಟ್ ಮಾಡಿ ವಾವ್ ಅಕ್ವಾಟಿಕ್ಸ್ ನ. ವಿತೌಟ್ ಚಾರ್ಜ್, ವಿ ಡೋಂಟ್ ಚಾರ್ಜ್. ಓಕೆ, ಯು ಕ್ಯಾನ್ ಕಮ್ ಅಂಡ್ ಸಿ ದಿಸ್. ಆಲ್ ಬಿಗ್ ನೋಡ್ತಾ ಇರಬಹುದು, ಆಲ್ಮೋಸ್ಟ್ ಎಲ್ಲರೂ ಚಾರ್ಜ್ ಮಾಡಕ್ಕೆ ಬಂದಿದ್ದಾರೆ. ಮ್ಯಾಸಿವ್ ಫಿಶಸ್ ಅಂದ್ರೆ ಮ್ಯಾಸಿವ್. ಓಕೆನಾ? ಬಂದು ಭೇಟಿಯಾಗಿ ಎಲ್ಲಾ ಪ್ರಾಣಿ ಪಕ್ಷಿ ಎಲ್ಲಾರನ್ನೂ ನೋಡ್ಬೋದು ನೀವು. ಒಳ್ಳೆ ಟೈಮ್ ನಿಮ್ಗೆ. ಸಮ್ಮರ್ ಹಾಲಿಡೇಸ್, ಪ್ಲೀಸ್ ಡೂ ವಿಸಿಟ್. ಒಂದಿನ ವಾವ್ ಅಕ್ವಾಟಿಕ್ಸ್ ಅನ್ಕೊಂಡ್ ಬನ್ನಿ, ಭೇಟಿಯಾಗಿ. ಯು ವಿಲ್ ಲವ್ ದ ಎಕ್ಸ್ಪೀರಿಯನ್ಸ್. ಟ್ರಸ್ಟ್ ಮೀ ಆನ್ ದಟ್. Thank you so much for making the video, brother. Thank you. Lovely experience. Okay, sir. Thank you so much.